ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಮುಂದುವರೆದ ಭಾಗವನ್ನು ಪ್ರಾರ್ಥನೆಯೊಂದಿಗೆ ನಾವು ದಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ರಾಜ್ಯ. ಕರ್ತನೆ, ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕದ ಅಧ್ಯಯನ ಮಾಡುವ ಹಾಗೆ ನಿನ್ನ ಪರಲೋಕದ ಕೃಪೆಯ ದಯೆಯನ್ನು ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಇವತ್ತು ಮುಂದುವರೆದ ಭಾಗವನ್ನು ಧ್ಯಾನಿಸುವಾಗ ಪರಲೋಕದ ಒಂದು ಕೃಪೆ ದಯಪಾಲಿಸು ಪ್ರಕಟಣೆಯನ್ನು ಪವಿತ್ರಾತ್ಮನ ಮೂಲಕ ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಡ್ತೇವೆ. ನಮ್ಮನ್ನು ತಗ್ಗಿಸಿ ಕೈಗೊಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1-6 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3, 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕದ ಈ ಒಂದು 3ನೇ ಅಧ್ಯಾಯ 1-6 ವಾಕ್ಯ ಅಂದರೆ ನಾವು ಕಲಿತಾ ಇದ್ದೇವೆ. ಅಂದರೆ ಈ ಸಭೆಗಳ ಕುರಿತಾಗಿರುವಂಥ ಅಧ್ಯಯನದಲ್ಲಿ ಇದ್ದೇವೆ ನಾವು. ಅದರಲ್ಲಿ 5ನೇ ಸಭೆ, 7 ಸಭೆಗಳಲ್ಲಿ 5ನೇ ಸಭೆಯಾದ ಸಾಧ್ಯ ಸಭೆ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ಸಾಧ್ಯ ಸಭೆ ಕುರಿತಾಗಿ ನಾವು ಧ್ಯಾನಿಸುವಾಗ ಈ ವಾಕ್ಯಗಳನ್ನು 7 ವಿಭಾಗಗಳನ್ನು ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 1ನೇ ಭಾಗ ನಾವು 1ನೇ ವಾಕ್ಯದಲ್ಲಿ ಓದ್ತೇವೆ. ಅಂದರೆ ಕರ್ತನ ದೇವಸ್ವಾಮಿ ಈ ಸಭೆಗೆ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುವಂಥದ್ದನ್ನು. 2ನೇ ಭಾಗವಾಗಿ 1ನೇ ವಾಕ್ಯದಲ್ಲಿ ಪುನಃ ನಾವು ಅಲ್ಲಿ ನೋಡ್ತೇವೆ. 2 ವಿಧವಾಗಿ ಕರ್ತನ ಯೇಸು ಸ್ವಾಮಿ ಈ ಸಭೆಗೆ ಸಂದೇಶ ಕೊಡ್ತಾ ಇದ್ದಾನೆ, ಪ್ರಕಟವಾಗ್ತಾ ಇದ್ದಾನೆ. 7 ಆತ್ಮಗಳುಳ್ಳವನಾಗಿ, 2ನೇದಾಗಿ 7 ನಕ್ಷತ್ರಗಳುಳ್ಳವನಾಗಿ. 3ನೇ ಭಾಗವಾಗಿ ನಾವು 2 ಮತ್ತು 3ನೇ ವಾಕ್ಯದಲ್ಲಿ ಓದ್ತೇವೆ. 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕರ್ತನ ಯೇಸು ಸ್ವಾಮಿ ಸಭೆ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. 4ನೇದಾಗಿ 3ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕೇಳಿ ಕೂಡ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಸಿಗುವ 2 ವಿಧವಾದ ಒಂದು ಶಿಕ್ಷೆಗಳನ್ನು, ವ್ಯತ್ಯಸ್ತಕರದ ಶಿಕ್ಷೆಗಳನ್ನು ಕರ್ತನ ಪ್ರಕಟ ಮಾಡ್ತಾ ಇದ್ದಾನೆ. 1ನೇದು ಕಳ್ಳನಾಗಿ ಬರುವೆನು, 2ನೇದಾಗಿ ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ನಿನಗೆ ತಿಳಿದು. 5ನೇ ಭಾಗವಾಗಿ ನಾವು ನೋಡ್ತೇವೆ 4ನೇ ವಾಕ್ಯದಲ್ಲಿ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾಧಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನೊಡನೆ ಅವರು ನಡೆಯುವರೆಂಬುದಾಗಿ ಸ್ವಾಮಿ ಎನ್ಕರೇಜ್ ಮಾಡ್ತಾ ಇದ್ದಾನೆ. 6ನೇ ಭಾಗವಾಗಿ 5ನೇ ವಾಕ್ಯದಲ್ಲಿ ಓದುತ್ತೇವೆ. ಅಂದರೆ ಜಯಶಾಲಿಗೆ ಸಿಗುವಂಥ 3 ವಿಧವಾದ ಆಶೀರ್ವಾದಗಳ ಕುರಿತ ಕರ್ತನೆ ಹೇಳ್ತಾ ಇದ್ದಾನೆ. 7ನೇ ಭಾಗ ಮತ್ತು ಕೊನೆಯ ಭಾಗ 6ನೇ ವಾಕ್ಯದಲ್ಲಿ ಓದುತ್ತೇವೆ. ಕಿವಿಯುಳ್ಳವನು ಕೇಳಲಿ ಎಂಬ ಸಂದೇಶ ಕೊಡೋದ್ರ ಮೂಲಕ ಈ ಸಭೆಗಿರುವಂಥ ಆಲೋಚನೆಯನ್ನು ಕರ್ತನೆ ಯೇಸು ಮುಕ್ತಾಯಪಡಿಸುವಂಥದ್ದು ಕಾಣ್ತೇವೆ. ನಾವು ಈಗ 5ನೇ ವಾಕ್ಯವನ್ನು ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ 3:5. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಈ ವಾಕ್ಯವನ್ನು ನಾವು ಅನೇಕ ದಿವಸಗಳಿಂದ ಧ್ಯಾನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಅಂದರೆ ಜಯಶಾಲಿಗೆ ಕರ್ತನ ಯೇಸು ಸ್ವಾಮಿ ನಮ್ಮನ್ನು ಜಯಶಾಲಿಗಳಾಗಿ ಜೀವಿಸುವುದಕ್ಕೋಸ್ಕರವಾಗಿ ಆತನು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ನಾವು ಸತ್ಯವೇದ ಓದುವಾಗ ವಿಶೇಷವಾಗಿ ಪ್ರಕಟಣೆ ಪುಸ್ತಕ 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳಿರುವ ಸಂದೇಶದ ಕೊನೆಯ ಭಾಗಗಳಲ್ಲಿ ಈ ಪದವನ್ನು ಹೆಚ್ಚಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಜಯಶಾಲಿಗೆ ಸಿಗುವ ಆಶೀರ್ವಾದಗಳ ಕುರಿತಾಗಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ಕಾಣ್ತೇವೆ. ಅಂದರೆ ಈ ಲೋಕದಲ್ಲಿ ನಾವು ಜಯಶಾಲಿಗಳಾಗಿ ಜೀವಿಸಬೇಕೆಂಬುದು ಕರ್ತನ ಯೇಸು ಸ್ವಾಮಿಯ ಚಿತ್ತವಾಗಿದೆ ಪ್ರಿಯರೇ. ನಾವು ಕಳೆದ ದಿವಸಗಳಿಂದ ಯಾವುದಕ್ಕೆ ಜಯಶಾಲಿಗಳ ಜೀವಿಸಬೇಕಾದ್ರೆ ಯಾವುದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಬೇಕೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 1ನೇದಾಗಿ ಶರೀರ ಮತ್ತು ಶರೀರ ಭಾವಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಬೇಕೆಂಬುದಾಗಿ ನಾವು ಕಲಿತಿದ್ದೇವೆ. 2ನೇದಾಗಿ ಪೂರ್ವ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಯುದ್ಧ ಮಾಡಿ ಜಯಿಸಬೇಕೆಂಬುದನ್ನು ಕಲಿತಿದ್ದೇವೆ. 3ನೇದಾಗಿ
ದುರ್ಬೋಧನೆಗಳ ವಿರುದ್ಧವಾಗಿ ಯುದ್ಧ ಮಾಡಿ ನಾವು ಜಯಿಸಬೇಕೆಂಬುದಾಗಿ ಕಲಿತುಕೊಂಡಿದ್ದೇವೆ. ನಾಲ್ಕನೇದಾಗಿ 4 ಉದಾವದ ದುರಾತ್ಮ ಶಕ್ತಿಗಳಿಗೆ ವಿರುದ್ಧವಾಗಿ, ಸೈತಾನ ಶಕ್ತಿಗಳ ವಿರುದ್ಧವಾಗಿ ಯುದ್ಧ ಮಾಡಿ ನಾವು ಜಯಿಸಬೇಕೆಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಈಗ 5ನೇ ವಿಷಯವಾಗಿ ನಾವು ಹಿಬ್ರಿ 12 4ನೇ ವಚನ ಓದ್ತಾ ಇದ್ದೇವೆ. ಹಿಬ್ರೂ ಚಾಪ್ಟರ್ 12 ವರ್ಸಸ್ 4 ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಓದಿಕೊಳ್ಳೋಣ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಇಲ್ಲಿ ನಾವು ನೋಡ್ತೇವೆ, ನಿನ್ನೆ ದಿವಸ ನಾವು ಅನೇಕ ಸಂಗತಿ ಪಾಪಕ್ಕೆ ಸಂಬಂಧವಾಗಿ ನಾವು ಕಲಿತೆವು. ಕಾರಣ ನಾವು ಪಾಪಿಗಳಾಗಿದ್ದೆವು ರಕ್ಷಣೆ ಹೊಂದಕ್ಕೆ ಮುಂಚೆ. ದೇವರಿಗೆ ಸ್ತೋತ್ರವಾಗಲಿ. ಆತನ ಸುವಾರ್ತೆಯನ್ನು ಕೇಳುವ ಹಾಗೆ ಕೃಪೆ ತೋರಿಸಿದ ಆ ಸುವಾರ್ತೆಗೆ ನಾವು ಪ್ರತ್ಯೇಕಿಸಿದಾಗ ಪಾಪಿಗಳಾಗಿದ್ದಂತೆ ನಮ್ಮನ್ನು ನೀತಿವಂತರನ್ನಾಗಿ ಆತನ ರಕ್ತದ ಮೂಲಕವಾಗಿ ತೊಳೆದು ಶುದ್ಧಿ ಮಾಡಿ ಆತನ ಮಾರ್ಪಡಿಸಿರುವುದರ ಕುರಿತಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಇವತ್ತು ನಾವು ನೀತಿವಂತರಾದರೂ ಕೂಡ ಪಾಪದ ಶಕ್ತಿಯೊಂದಿಗೆ ಮರಣದವರೆಗೆ ನಾವು ಯುದ್ಧ ಮಾಡಲೇಬೇಕಾಗುತ್ತದೆ ಪ್ರಿಯರೇ. ಯಾಕಂದರೆ ಈ ಶರೀರದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಶರೀರವು ಶರೀರ ಜೀವಿಸುವ ಈ ಸಂದರ್ಭದಲ್ಲೆಲ್ಲ ನಾವು ಪಾಪಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಲೇಬೇಕಾಗುತ್ತದೆ. ಪಾಪವು ಏನು ಮಾಡ್ತದೆ? ನಮ್ಮನ್ನು ಗುಲಾಮರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ. ಯೋಹನನ ಸುವಾರ್ತೆ 8:34 ವಾಕ್ಯದಲ್ಲಿ ಓದಿದ ಹಾಗೆ ಪಾಪ ಮಾಡುವವನೇ ಪಾಪಕ್ಕೆ ದಾಸನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಪ್ರಿಯರೇ. ನಾವು ನಿನ್ನೆ ದಿವಸ ಕೆಲವೊಂದು ವಿಷಯ ಕಲಿತೆವು. ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುವಾಗ ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು ನಾವು ಯೇಸು ಸ್ವಾಮಿಯ ಒಂದು ಬಲಿದಾನವನ್ನು, ಅಂದರೆ ಆತನ ಕಲ್ವಾರಿ ಕುರ್ಜಿಯಲ್ಲಿ ಮರಣ, ಆತನ ಹುಣಲ್ಪಡಿಕೆ ಪುನರುತ್ಥಾನವನ್ನು ಹೃದಯದಲ್ಲಿ ನಂಬಿ ನಾವು ಬಾಯಲ್ಲಿ ಅರಿಕೆ ಮಾಡಿ ಆತನನ್ನು ರಕ್ಷಕನ ಒಡೆಯನ ಅಂಗೀಕಾರ ಮಾಡಿದಾಗ ನಾವು ಆತನ ರಕ್ತದಲ್ಲಿ ಮೂಲಕವೇ ತೊಳೆಯಲ್ಪಟ್ಟು ನೀತಿವಂತರಾದೆವೆಂಬುದಾಗಿ ನಿನ್ನೆ ದಿವಸವರೆಗೆ ನಾವು ಕಲಿತೆವು. ಇವತ್ತು ನಾವು ನೋಡ್ತಿರುವಂಥದ್ದು, ರಕ್ಷಣೆ ಹೊಂದಿದ ನಂತರ ನಾವು ಈ ಪಾಪ ಶಕ್ತಿಗೆ ವಿರುದ್ಧವಾಗಿ ನಾವು ಯುದ್ಧ ಮಾಡಲೇಬೇಕು ಎಂಬುದಾಗಿ. ಈ ಒಂದು ಶಕ್ತಿಯು ನಮಗೆ ವಿರೋಧವಾಗಿ ಅನೇಕ ರೀತಿಯಲ್ಲಿ ಅದು ಯುದ್ಧ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡುವುದಕ್ಕೆ ಇದು ನಮ್ಮನ್ನು ಪ್ರಯತ್ನ ಮಾಡುತ್ತದೆ ಪ್ರಿಯರೇ. ನಾವು ನಿನ್ನೆ ದಿವಸ ಕಲಿತೆ ಪಾಪ ಎಂದರೇನೆಂಬುದಾಗಿ ಅನೇಕ ಸಂಗತಿಯನ್ನು ಕಲಿತಿದ್ದೇವೆ. ನಾವು ಇವತ್ತು ಕೂಡ 2ನೇದಾಗಿ ನಾವು ಕಲಿತುಕೊಳ್ಳೋಣ. ರೋಮಪುರದ ಪತ್ರಿಕೆ 14:23 ವಾಕ್ಯ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 14:23. ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪವಾಗಿದೆ. ನಂಬಿಕೆ ಯಾವುದಕ್ಕೆ ಆಧಾರವಿಲ್ಲವೋ ಅದು ಪಾಪ ಎಂದು ದೇವರು ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳಿರಲ್ಪಟ್ಟಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂಬಿಕೆ ಇಲ್ಲದೆ ಮಾಡುವಂಥ ಪ್ರತಿಯೊಂದು ಯಾವುದೇ ಕಾರ್ಯ ಆಗಿರ್ಬೋದು ಅದು ಪಾಪ ಅಂತ ದೇವರ ವಾಕ್ಯವು ಎತ್ತಿ ನಮಗೆ ತಿಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ, ನಂಬಿಕೆ ಇಲ್ಲದೆ ಮಾಡುವಂಥ ಆರಾಧನೆ ಮಾಡಿದರೂ ಕೂಡ ನಂಬಿಕೆ ಇಲ್ಲದೆ ಅದು ಕೂಡ ಪಾಪವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ನಂಬಿಕೆ ಇಲ್ಲದೆ ಮಾಡುವ ಎಲ್ಲ ಭಕ್ತಿ ಕಾರ್ಯಗಳು ಅದೆಲ್ಲ ಪಾಪ ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು ಪ್ರಿಯರೇ. ಮತ್ತು 3ನೇದಾಗಿ ನಾವು ಮುಂದಕ್ಕೆ ನಾವು ನೋಡುವ, ನಾವು ಪಾಪ ಎಂದರೆ ಏನೆಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ನಾವು ಯಾಕೋಬನ ಪತ್ರಿಕೆ 4:17 ವಾಕ್ಯ ಓದುವ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4:17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದಿರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಹಾಗಾದರೆ ಒಳ್ಳೆಯದು ಏನಾಗಿದೆ? ಅನೇಕ ವಿಷಯ ಸತ್ಯವೇದ ಹೇಳ್ತದೆ. ನಾವು ಒಂದೆರಡು ವಾಕ್ಯ ಓದುವ. ಮೀಕನ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯ. ಬುಕ್ ಆಫ್ ಮೀಕಾ ಚಾಪ್ಟರ್ 6:8. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಅಂದ್ರೆ ಒಳ್ಳೆಯದು ಯಾವುದಂತ ದೇವರ ವಾಕ್ಯ 3 ವಿಷಯ ಇಲ್ಲಿ ಹೇಳ್ತಾ ಇದೆ. ಕರುಣೆಯಲ್ಲಿ ಆಸಕ್ತರಾಗಿರುವಂಥದ್ದು, ಕರುಣೆಯನ್ನು ಇನ್ನೊಬ್ಬರಿಗೆ ನಾವು ತೋರಿಸುವಂಥದ್ದು, ನ್ಯಾಯವನ್ನು ಆಚರಿಸುವಂಥದ್ದು ಮತ್ತು ದೇವರಿಗೆ ನಮ್ರವಾಗಿ ದೀನವಾಗಿ ನಾವು ನಡ್ಕೊಳ್ಳುವಂಥದ್ದು. ಇದು 3 ಇಲ್ಲಿ ಒಳ್ಳೆಯದೆಂಬುದಾಗಿ ಇಲ್ಲಿ ಹೇಳಿರುವಂಥದ್ದು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. 4ನೇದಾಗಿ ನಾವು ಮುಂದಕ್ಕೆ ನೋಡೋ 1 ಯೋಹನ್ನ 3ನೇ ಅಧ್ಯಾಯ 4ನೇ ವಾಕ್ಯ. 1 John chapter 3 verses 4.
ಪಾಪ ಮಾಡುವ ಪ್ರತಿಯೊಬ್ಬನು ಪಾಪ ಮಾಡುವಂತ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪವು ಅಧರ್ಮವೇ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮ ಮಾಡ್ತಾನೆ. ಪಾಪವು ಏನಾಗಿದೆಂತೆ? ಅಧರ್ಮ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಈಗಾದರೆ ಪಾಪವು ಅಧರ್ಮವಾಗಿದೆ, ಧರ್ಮಕ್ಕೆ ವಿರುದ್ಧವಾದದ್ದೆಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರಿಯರೇ. ಈಗ ನಾವು ತಿಳ್ಕೊಳ್ಳೋಣ, ನಾವು ಈ ಎಷ್ಟು ವಿಧವಾದಂಥ ಪಾಪಗಳು ಇದೆ ಎಂಬುದಾಗಿ. 2 ವಿಧವಾದ ಪಾಪಗಳುಂಟು. ಸತ್ಯವೇದ ನಮಗೆ ತಿಳಿಸುವ ಹಾಗೆ 2 ವಿಧವಾದ ಪಾಪಗಳುಂಟು. ಒಂದನೇದು ಜನ್ಮ ಪಾಪ, ಎರಡನೇದು ಕರ್ಮ ಪಾಪ. ಯಾವ ದಿವಸ ನಾವು ನಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಕರ್ತನ ದೇಶದ ಮೇಲೆ ನಂಬಿಕೆ ಇಟ್ಟು ಆತನನ್ನು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿದೆವು, ಆ ದಿವಸ ಜನ್ಮ ಪಾಪವು ನಮ್ಮದು ಏನಾಯಿತು? ಜನ್ಮ ಪಾಪದಿಂದ ನಾವು ಬಿಡುಗಡೆ ಹೊಂದಿಕೊಂಡೆವು. ಅಲ್ಲಲ್ಲಿಯ ಜನ್ಮ ಪಾಪಕ್ಕೆ ನಮಗೆ ಕ್ಷಮಾಪಣೆ ದೊರಕಿತ್ತು ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಜನ್ಮ ಪಾಪದಿಂದ ನಮಗೆ ಬಿಡುಗಡೆ ಸಿಕ್ಕಿತ್ತು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಜನ್ಮ ಪಾಪ ಒಂದೇನು, ನಾವು ಕೀರ್ತನೆ 51:5 ವಾಕ್ಯ ಓದು. Psalms 51:5 ಅಲ್ಲಿ ದಾವೀದನು ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಅಲ್ಲಿ ಆತನು ಏನಾಗಿದ್ದಾನೆ? ಪಾಪಿಯಾಗು ದ್ರೋಹಿ ಎಂಬುದಾಗಿ ಹೇಳ್ತಾನೆ. ಓದುವ. ಹುಟ್ಟಿದಂದಿನಿಂದ ನಾನು ಪಾಪಿಯೇ. ಮಾತ್ರ ಗರ್ಭವನ್ನು ಹೊಂದಿದ ದಿನದಿಂದ ನಾನು ದ್ರೋಹಿ ಆಗಿದ್ದೇನೆ. ನೋಡಿ, ಆತನು ಹೇಳ್ತಿದ್ದಾನೆ, ಹುಟ್ಟಿದಂದಿನಿಂದ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಈ ಜನ್ಮ ಪಾಪ ಎಲ್ಲರಲ್ಲಿ ಜನ್ಮ ಪಾಪವೂ ಇದೆ, ಕರ್ಮ ಪಾಪವು ಎಲ್ಲ ಮನುಷ್ಯರು, ಈ ಲೋಕದ ಹುಟ್ಟಿದಂಥ ಎಲ್ಲ ಮನುಷ್ಯರು ಇದೆ ಪ್ರಿಯರೇ. ಹಲಲಿಯ ಈ ಜನ್ಮ ಪಾಪ ಅಂದರೆ ನಾವು ನಮ್ಮ ಸ್ವಭಾವದಲ್ಲಿ ನಾವು ಏನಾಗಿದೆ? ಮನುಷ್ಯರು ನಾವು ಪಾಪಿಗಳು ಎಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಕಟಪಡಿಸುವಂಥದ್ದು ಆಗಿದೆ ಎಂಬುದಾಗಿ ನಾವು ತಿಳ್ಕೋಬೇಕು. ನಿನ್ನೆ ದಿವಸ ನಾವು ಕೆಲವು ವಾಕ್ಯ ಓದಿದೆವು. ಆ 1 ಅರಸು 8:46 1 King chapter 8:46 ಅಲ್ಲಿ ಕೂಡ ನಾವು ಸೊಲೊಮೋನ ಹೇಳುವಂಥದ್ದು ನೋಡ್ತಾ ಇದ್ದೇವೆ. ಅಂದರೆ ಬೇಕಾದರೆ ಓದಿಕೊಡೋಣ ಪುನಃ ನಾವು. ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡಾರು. ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ಪ್ರೈಸ್ ಗಾಡ್. ಹಾಗೆ ಜನ್ಮ ಪಾಪ ಪ್ರತಿಯೊಂದು ಮನುಷ್ಯರಲ್ಲೂ ಇದೆ ಎಂಬುದಾಗಿ ನಾವು ತಿಳ್ಕೋಬೇಕು. ಉದಾಹರಣೆಗೆ ಹೇಳಬೇಕಾದ್ರೆ, ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ನಾವು ಸುಳ್ಳು ಹೇಳಲಿಕ್ಕೆ ಕಲಿಸುವುದಿಲ್ಲ, ಮೋಸ ಮಾಡಲಿಕ್ಕೆ ಕಲಿಸುವುದಿಲ್ಲ, ವಂಚನೆ ಮಾಡಲಿಕ್ಕೆ ಕಲಿಸುವುದಿಲ್ಲ, ಅಥವಾ ಕೋಪ ಮಾಡಲಿಕ್ಕೆ ಕಲಿಸುವುದಿಲ್ಲ, ಹಠ ಮಾಡಲಿಕ್ಕೆ ನಾವು ಕಲಿಸುವುದಿಲ್ಲ, ಹೊಟ್ಟೆ ಕಿಚ್ಚು ಮಾಡಲಿಕ್ಕೆ ನಾವು ಕಲಿಸುವುದಿಲ್ಲ. ಆದರೆ ಅವ್ರು ಬೆಳೀತಿದ್ದಾಗೆ ನಮಗೆ ಗೊತ್ತಿಲ್ಲದೆ ಅವರು ಯಾರು ಕಲಿಸದಿದ್ದರೂ ಎಲ್ಲ ಸ್ವಭಾವಗಳು ಅವರ ಒಳಗಡೆ ಅದು ಒಳಗಿನಿಂದ ಪ್ರಕಟವಾಗುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಕಾರಣ ಅವರಲ್ಲಿದ್ದಂಥ ಜನ್ಮ ಪಾಪದ ನಿಮಿತ್ತವಾಗಿ ಎಂಬುದಾಗಿ ನಾವು ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಆದ ಕಾರಣ ನಾವು ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೇವೆ. ಮಾತ್ರವಲ್ಲ, ಜನ್ಮ ಪಾಪ ನಮ್ಮಲ್ಲಿ ಇದೆ. ಮಾತ್ರವಲ್ಲದ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಪಾಪ ಮಾಡಿದ್ದರಿಂದ ನಾವು ಪಾಪಿಗಳಾಗುವುದಿಲ್ಲ, ಪಾಪದಲ್ಲಿ ಹುಟ್ಟಿದ್ದರಿಂದ ಪಾಪಿಗಳು ನಾವು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಅನೇಕರು ಹೇಳ್ತಾರೆ ಏನೆಂದರೆ, ನಾವು ಪಾಪಿ ಎಂಬುದಾಗಿ ಹೇಳುವಾಗ ಅನೇಕರು ಹೇಳುವಂಥದ್ದು ಏನೆಂದರೆ, ನಾನು ಯಾವುದೇ ಪಾಪ ಮಾಡಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರದು ಕಳ್ಳತನ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಅಪಹರಿಸಲಿಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ನಾನು ಒಳ್ಳೆಯವನೆಂಬುದಾಗಿ ಅವರ ಭಾವನೆ ಇರ್ತದೆ ಪ್ರಿಯರೇ. ಆದರೆ ನಾವು ಪಾಪ ಮಾಡಿದ್ದರಿಂದ ಪಾಪಿಗಳಲ್ಲ, ಪಾಪದಲ್ಲಿ ಹುಟ್ಟಿದ್ದರಿಂದ ಪಾಪಿಗಳೆಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಹೇಳ್ತದೆ ಜನ್ಮ ಪಾಪ ಅಂತ ಹೇಳ್ತದೆ. ಯೇಸು ಸ್ವಾಮಿ ಸ್ವಭಾವದಲ್ಲಿ ದೇವರಾಗಿದ್ದಾನೆ, ಮನುಷ್ಯರೆಲ್ಲರೂ ಸ್ವಭಾವದಲ್ಲಿ ಪಾಪಿಗಳು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದನೇದು ಜನ್ಮ ಪಾಪ, ಎರಡನೇದು ಕ್ರಿಯೆಯ ಪಾಪ, ಕ್ರಿಯೆಯಲ್ಲಿ ಮಾಡುವಂಥ ಪಾಪವಾಗಿದೆ ಎರಡನೇ ಪಾಪ ಪ್ರಿಯರೇ. ಅದರ ಬಗ್ಗೆ ನಾವು ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಕೀರ್ತನೆ ಪುಸ್ತಕ 51:3 ಮತ್ತು 4ನೇ ವಚನ. ಬುಕ್ ಆಫ್ Psalms 51 Psalms verses 3-4. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಇಲ್ಲಿ ಸ್ಪಷ್ಟವಾಗಿ ದಾವೀದನು ದೇವರು ನೋಡಿಕೊಂಡು ಪ್ರಾರ್ಥಿಸುವಂಥ ಪ್ರಾರ್ಥನೆಯನ್ನು ಅಲ್ಲಿ ನಾವು ಕಾಣ್ತಾ. ಇದಕ್ಕೆ ಕ್ರಿಯೆಯ ಪಾಪ ಎಂಬುದಾಗಿ ಹೇಳ್ತಾರೆ. ಅಂದರೆ ನಡೆಯಲ್ಲಿ, ನುಡಿಯಲ್ಲಿ, ಯೋಚನೆಯಲ್ಲಿ
ಎಲ್ಲ ಮಾಡುವಂಥ ಪಾಪಗಳಾಗಿವೆ, ಅಥವಾ ಕ್ರಿಯಾಪಾಪ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಪಾಪ ಎಂಬಂಥ ಪದಕ್ಕೆ ನಿನ್ನೆ ಹೇಳಿದೆ ನಾನು, ಗ್ರೀಕಲ್ಲಿ ಉಪಯೋಗಿಸಿದಂಥ ಪದ ಅಮರ್ಷ್ಯ ಎಂಬುದಾಗಿ. ಅಮರ್ಷ್ಯ ಎಂಬಂಥ ಪದದ ಅರ್ಥ ಏನೆಂದರೆ ನೈತಿಕವಾಗಿ ಯೋಚನೆಯಲ್ಲಿ, ಮಾತುಗಳಲ್ಲಿ ಮತ್ತು ಕ್ರಿಯೆಗಳಲ್ಲಿ ಗುರಿ ತಪ್ಪುವಂಥದ್ದು ಅಥವಾ ಗೊತ್ತಿರುವಂಥ ಒಂದು ವಿಷಯದ ಉಲ್ಲಂಘನೆಯೇ ಅದು ಪಾಪ ಎಂಬುದಾಗಿ ನಾವು ನಿನ್ನೆ ದಿವಸ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಹಾಗಾದರೆ ನಾವು ಕ್ರಿಯೆಯಲ್ಲಿ ಮಾಡುವಂಥ ಪಾಪ. ಇನ್ನೊಂದು ವಾಕ್ಯ ಓದಿ, ಯಾಜಕ ಕಾಂಡ 4ನೇ ವಾಕ್ಯ, ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 4 ವರ್ಸಸ್ 2. ಯೆಹೋವನು ಮೋಶೆಗೆ ಇಂತೆಂದನು, ಯೆಹೋವನು ಮೋಶೆಗೆ ಇಂತೆಂದನು, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೇಳಬೇಕಾದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದಂತ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ ಹೇಗೆಂದರೆ, ಸಾಕು ಎರಡನೇ ವಾಕ್ಯ ಮಾತ್ರ. ಅಂದ್ರೆ ತಿಳಿಯದೆ ಮಾಡುವಂತ, ಎರಡನೇ ವಾಕ್ಯ ಪುನಃ ಓದಿ, ತಿಳಿಯದೆ ಮಾಡುವಂತ ಪಾಪ. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೇಳಬೇಕೆಂದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ತಿಳಿಯದೆ ಗೊತ್ತಿಲ್ಲದೆ ಮಾಡುವಂತ ಪಾಪಗಳು. ಅನೇಕ ಸಲ ನಮ್ಮ ಪಾಪಗಳು ನಮಗೆ ಗೊತ್ತಾಗುವುದಿಲ್ಲ, ಗೊತ್ತಿಲ್ಲದೆ ನಾವು ತಪ್ಪಾಗುತ್ತೆ. ಆದರೆ ವಾಕ್ಯ ಕೇಳುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತದೆ. ಉದಾಹರಣೆಗೆ ಕೀರ್ತನೆ 19:12-13 ದಾವೀದನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಮರೆಯಾದವುಗಳಿಂದ ಅಂದರೆ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವನು ಯಾರು, ಮರೆಯಾದವುಗಳನ್ನು ನಿರ್ಮಲ ಮಾಡು, ಬೇಕೆಂದೇ ಪಾಪ ಮಾಡದಂತೆ ದಾಸನ ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವನು ಯಾವನು, ಮರೆಯಾದವುಗಳು ಅಂದರೆ ಗೊತ್ತಿಲ್ಲದಂಥ ಪಾಪಗಳು. ನಮ್ಮ ದೃಷ್ಟಿಯಲ್ಲಿ ಅನೇಕ ಸಲ ನಾವು ನೀತಿವಂತರಾಗಿರುತ್ತೇವೆ, ನಮಗೆ ಗೊತ್ತಾಗಲ್ಲ. ಆದರೆ ನಮ್ಮ ತೋರಿಸುವಂಥ ಒಂದು ಕನ್ನಡಿ ಇದೆ ಪ್ರಿಯರೇ, ನಮ್ಮ ಪಾಪವನ್ನು ತೋರಿಸುವಂಥ ಒಂದು ಕನ್ನಡಿ ಇದೆ, ಅದು ದೇವರ ವಾಕ್ಯ ಎಂಬ ಕನ್ನಡಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 25ನೇ ವಾಕ್ಯ ಓದುವ, ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:25. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಅಂದರೆ ವಾಕ್ಯವು ಕನ್ನಡಿಗೆ ಇಲ್ಲಿ ಹೋಲಿಸಿರುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹೇಗೆ ನಮ್ಮ ಶರೀರವನ್ನು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ತೇವೆ, ನಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಳ್ತೇವೆ, ಮುಖವನ್ನು ಸರಿಪಡಿಸಿಕೊಳ್ತೇವೆ, ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಒಂದು ಕನ್ನಡಿ ದೇವರ ವಾಕ್ಯ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ವಾಕ್ಯ ಕೇಳುವ ಸಂದರ್ಭದಲ್ಲಿ ದೇವರು ನಮ್ಮ ನ್ಯೂನ್ಯತೆಗಳನ್ನು, ತಪ್ಪುಗಳನ್ನು, ತಿಳಿಯದೆ ಮಾಡಿದ ತಪ್ಪುಗಳನ್ನು ಪವಿತ್ರಾತ್ಮನು ನಮಗೆ ವಾಕ್ಯದ ಮೂಲಕವಾಗಿ ಪ್ರಕಟಪಡಿಸುತ್ತಾನೆ. ಯಾವಾಗ ನಮಗೆ ಗೊತ್ತಾಗುತ್ತದೆ ನಾವು ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ ಅಂತ ಚುಚ್ಚುವಂಥ ಅನುಭವ ಬರ್ತದೆ, ಆವಾಗ ಏನು ಮಾಡಬೇಕು, ಅದೇ ಕ್ಷಣದಲ್ಲಿ ನಾವು ಮಾನಸಾಂತರ ಪಟ್ಟು ದೇವರ ಕೈಗೆ ಒಪ್ಪಿಸಿಕೊಡಬೇಕು. ದೇವರೇ ನನ್ನ ಕ್ಷಮಿಸಿಬಿಡು. ಯಾಕಂದರೆ ನೋಡಿ, ಎಫೆಸ ಸಭೆಗೆ ಕೊಡುವಂಥ ಸಂದೇಶದಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ ಅಂದರೆ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅಂದರೆ 4-5 ವಾಕ್ಯ ಓದಿ. ಅದು ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ, ನೀನು 5ನೇ ವಾಕ್ಯ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು, ಅದನ್ನು ನೆನಪಿಗುತ್ತಾ ಅಂದರೆ ಯಾವಾಗ ನಾನು ಎಲ್ಲಿ ಬಿದ್ದಿದ್ದೇವೆಂದು ತೋರಿಸುವುದು ಯಾವುದು? ದೇವರ ವಾಕ್ಯ ಎಂಬ ಕನ್ನಡಿ. 119 ಕೀರ್ತನೆ 105 ವಾಕ್ಯ, 119 Psalms 105 ವರ್ಸ್ ಏನು ಹೇಳ್ತದೆ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಂತ ದಾವೀದನಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಎಂಬ ಕನ್ನಡಿ ನಮಗೆ ತೋರಿಸುತ್ತದೆ ಎಲ್ಲಿ ನಾವು ಬಿದ್ದಿದ್ದೇವೆ, ಎಲ್ಲಿಂದ ಬಿದ್ದಿದ್ದೇವೆ, ಎಲ್ಲಿಂದ ಬಿದ್ದಿದ್ದೇವೆ ಅಂದರೆ ಯಾವ ಭಾಗದಲ್ಲಿ ಬಿದ್ದಿದ್ದೇವೆ, ಯಾವ ಸ್ಥಳದಲ್ಲಿ ಬಿದ್ದಿದ್ದೇವೆ, ಯಾವ ವಿಷಯದಲ್ಲಿ ಬಿದ್ದಿದ್ದೇವೆ, ಇದು ನಮಗೆ ತೋರಿಸುವಂಥ ದೇವರ ವಾಕ್ಯ ಎಂಬಂಥ ಕನ್ನಡಿ. ಆದ ಕಾರಣ ವಾಕ್ಯ ಮಾತಾಡುವಾಗ ದೇವ ಸೇವಕರಿಗೆ ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದ ಕುರಿತಾಗಿ ಗೊತ್ತಿರುವುದಿಲ್ಲ. ಆದರೆ ವಾಕ್ಯದ ಮೂಲಕ ಪವಿತ್ರಾತ್ಮನ್ನು ಮಾತಾಡುವಾಗ ಹೃದಯವನ್ನು ನಾವು ಕಠಿಣಪಡಿಸಿಕೊಳ್ಳಬಾರದು. ವಾಕ್ಯ ಓದಿಕೊಳ್ಳೋಣ. ಇಬ್ರಿಯ ಪುಸ್ತಕ 3ನೇ ಅಧ್ಯಾಯ ನಾವು 7ನೇ ವಾಕ್ಯದಿಂದ ಓದಿಕೊಳ್ಳೋಣ.
ಆದುದರಿಂದ ಆ, ಪವಿತ್ರಾತ್ಮನು ಹೇಳುವ ಪ್ರಕಾರ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ, ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ, ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಮಾಡಿಕೊಳ್ಳಬೇಡಿರಿ. ದೇವರು ಮಾತಾಡುವಾಗ ಹೃದಯವನ್ನು ಕಠಿಣ ಮಾಡಿಕೊಳ್ಳಬಾರದು. ಇಸ್ರೇಲ್ ಜನರು ಪದೇ ಪದೇ ಹೃದಯವನ್ನು ಕಠಿಣಪಡಿಸಿಕೊಳ್ತಾ ಇದ್ದಾರೆ, ಒಪ್ಪಿಸಿಕೊಡ್ತಾ ಇರಲಿಲ್ಲ. ದೇವರವ್ರ ಜೊತೆಯಲ್ಲಿ ಮಾತಾಡುವಾಗ ಅವರು ದೇವರ ವಾಕ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾ ಇರಲಿಲ್ಲ, ಮಾನಸಾಂತರ ಪಡ್ತಾ ಇರಲಿಲ್ಲ. ಹಾಲಲ್ಲಿ ಅದಕ್ಕೋಸ್ಕರವಾಗಿ ಅನೇಕ ಕಷ್ಟ ನಷ್ಟಗಳನ್ನು ಅವರ ಜೀವಿತದಲ್ಲಿ ಅವರು ಅನುಭವಿಸಬೇಕು. ಇನ್ನೊಂದು ವಿಷಯ ಹೇಳ್ತಾನೆ ಪ್ರಿಯರೇ, ಕೆಲವೊಮ್ಮೆ ದೇವರು ಏನು ಮಾಡ್ತಾನೆ, ಬಾಧೆಗಳೆಂಬ ಹಗ್ಗಗಳನ್ನು ನಮ್ಮ ಕಟ್ಟುವಂಥ ಉದ್ದೇಶ ನಮ್ಮ ತಪ್ಪುಗಳನ್ನು ತೋರಿಸುವುದಕ್ಕಾಗಿ. ತಿಳಿಯದೆ ಮಾಡಿದ ಪಾಪ ತಿಳಿದು ಮಾಡಿದಂಥ ಪಾಪ ಆಗಿರ್ಬೋದು, ಗೊತ್ತಿದ್ದು ನಾವು ಮಾಡಿದಂಥ ಪಾಪ ಆಗಿರ್ಬೋದು, ಅದು ನಮ್ಮ ಗಮನಕ್ಕೆ ತರುವುದಕ್ಕಾಗಿ, ಆ ಪಾಪದಿಂದ ಬಿಡುಗಡೆ ಹೊಂದೋದಕ್ಕಾಗಿ ಮಾನಸರಪಟ್ಟು ಕೆಲವು ಬಾಧೆಗಳೆಂಬ ಹಗ್ಗಗಳಿಂದ ದೇವರು ನಮ್ಮನ್ನು ಕಟ್ಟುತ್ತಾನೆ. ಅಲ್ಲಲ್ಯ ಕಟ್ಟುತ್ತಾನೆ. ಆ ಬಾಧೆಗಳಲ್ಲಿ ಹಾದು ಹೋಗುವಾಗ ನಮ್ಮ ಅನ್ಯಾಯಗಳನ್ನು, ನಮ್ಮ ಪಾಪಗಳನ್ನು ದೇವರು ನಮಗೆ ತೋರಿಸುತ್ತಾನಂತ. ಪವಿತ್ರಾತ್ಮನ ಮೂಲಕ ತೋರಿಸಬಹುದು, ವಾಕ್ಯದ ಮೂಲಕವಾಗಿ ತೋರಿಸಬಹುದು, ಹಲ್ಲಲುಯ್ಯ, ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೋರಿಸಬಹುದು. ನಾನು ಕೆಲವು ವರ್ಷಗಳ ಹಿಂದೆ ಇದು ಸುಮಾರು ನಮ್ಮ ಸೇವೆ ಆರಂಭವಾಗಿತ್ತು. ಆ ಸಮಯದಲ್ಲಿ 2000 ಇಸವಿ ಅದು. ಆ ಸಂದರ್ಭದಲ್ಲಿ ನನಗೆ ನನಗೆ ಜ್ವರನೇ ಬರಲಿಲ್ಲ, ತುಂಬ ವರ್ಷ ಆಯಿತು ಜ್ವರ ಬಂದು. ಆವಾಗ ಒಂದು ವಿಷಯ ನನ್ನ ನೆನಪುಂಟು, ಜ್ವರ ಬಂದಿತ್ತು. ಜ್ವರ ಬಂದು ನಾನು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದೆ ಒಂದು 3-4 ದಿವಸಕ್ಕೋಸ್ಕರವಾಗಿ. ಅದು ಬಿಡ್ತಾನೆ ಇರಲಿಲ್ಲ ಜ್ವರ. ಆ ಸಂದರ್ಭ ಬಾಂಬೆಯಿಂದ ಒಬ್ಬ ವಿಶ್ವಾಸಿ ಸಹೋದರ ಬಂದಿದ್ದರು. ಅದು ನನ್ನ ತುಂಬ ಸ್ನೇಹಿತರಾಗಿದ್ದರು. ನನ್ನ ನೋಡಲಿಕ್ಕೆ ಅವರು ಬಂದರು. ನನ್ನನ್ನು ನೋಡುವಾಗ ಅವ್ರು ನನಗೊಂದು ಮಾತನ್ನು ಹೇಳಿದ್ರು, ನನಗೆ ತುಂಬ ಟಚ್ ಆಯಿತು. ಅವ್ರು ಹೇಳಿದ್ರು, ಪಾಸ್ಟ್ರೇ, ಅನೇಕ ಸಂದರ್ಭಗಳಲ್ಲಿ ನಾವು ಹೇಗೆ ತಪ್ಪು ಮಾಡ್ತೀವಿ ನಮಗೆ ಗೊತ್ತಾಗೋದಿಲ್ಲ. ಒಂದು ವೇಳೆ ದೇವರ ಮುಂದೆ ನೀವು ಕುಳಿತುಕೊಂಡು ಈ ಸಂದರ್ಭದಲ್ಲಿ ದೇವರ ಮುಂದೆ ನಿಮ್ಮ ಪಾಪ ಏನಾದರೂ ಇದ್ದರೆ ಪವಿತ್ರಾತ್ಮ ತೋರಿಸಿಕೊಟ್ರೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಮುಂದೆ ಅರಿಕೆ ಮಾಡಿರಿ ಎಂಬುದಾಗಿ ಅವರು ನನಗೊಂದು ಆಲೋಚನೆ ಹೇಳಿದರು. ನನಗೆ ತುಂಬ ನಾನು ಪಾಸ್ಟ್ ಆಗಿದ್ದೇನೆ, ಅವರು ನಾರ್ಮಲ್ ಬಿಲೀವರ್ ಆಗಿದ್ದರು. ಅವ್ರು ಹೇಳಿದ ಆಲೋಚನೆಯಲ್ಲಿ ನಾನು ಸ್ವೀಕಾರ ಮಾಡಿಕೊಂಡೆ ಪ್ರಿಯರೇ. ದೇವರ ಮುಂದೆ ಕುಳಿತು ದೇವರ ಮುಂದೆ ನಾನು ಅತ್ತೆ ಪ್ರಿಯರೇ. ಅಲ್ಲಲ್ಲಿಯ ಒಂದು 3-4 ದಿವಸದಲ್ಲಿ ನಾನು ಪೂರ್ಣವಾಗಿ ಬಿಡುಗಡೆ ಆಗಿ, ಆ ಜ್ವರದಿಂದ ಬಿಡುಗಡೆ ಆಗಿ ನಾನು ಮನೆಗೆ ಬಂದೆ ಪ್ರಿಯರೇ. ಗಾಂಧಿ ಆಸ್ಪತ್ರೆಯಲ್ಲಿ ಆ ಸಮಯದಲ್ಲಿ ನಾನು ಅಡ್ಮಿಟ್ ಆಗಿದ್ದೆ 4 ದಿವಸಕ್ಕಾಗಿ. ಆ್ಯಕ್ಚುಲಿ ಇದು ನನ್ನ ಮೈಂಡಲ್ಲಿ ಇರಲಿಲ್ಲ. ಈಗ ಈ ವಾಕ್ಯ ಮಾತಾಡುವಾಗ ಅದು ನೆನಪಿಗೆ ಬಂತು ಆ ವಿಷಯ ನನಗೆ. ಪ್ರೈಸ್ ಗಾಡ್. ಆದ ಕಾರಣ ಅನೇಕ ಸಲ ನಮಗೆ ತಿಳಿಯದೆ ಮಾಡಿದಂಥ ಕೆಲವು ಪಾಪಗಳಿರ್ತದೆ ನೋಡಿ. ನಾವು ಯೋಬನ ಪುಸ್ತಕ 36 ಅಧ್ಯಾಯ 8-15 ವಾಕ್ಯ ಓದೋ. ಬುಕ್ ಆಫ್ ಜಾಬ್ ಚಾಪ್ಟರ್ 36 8-15. ಬಾಧೆಗಳೆಂಬ ಹಗ್ಗಗಳಲ್ಲಿ ಕಟ್ಟುವುದಕ್ಕೆ ಒಂದು ಉದ್ದೇಶ ಇರ್ತದೆ. ಅವರು ಒಂದು ವೇಳೆ ಬಂಧಕ್ಕೆ ಸಿಕ್ಕಿ ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದರೆ ಆತನು ಅವರ ದುಷ್ಕೃತ್ಯವನ್ನು ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. 1 ಮಿನಿಟ್. ಹೇಗೆ ತೋರಿಸ್ತಾನೆ? ವಾಕ್ಯ ಎಂಬ ಕನ್ನಡಿಯ ಮೂಲಕ, ಪ್ರವಾದಿಯ ಮೂಲಕ, ಅಥವಾ ನಿಮಗೆ ಯಾರೋ ಒಬ್ಬ ವಿಶ್ವಾಸಿಯೋ ದೇಶ ನಿಮ್ಗೆ ಸಿಗಲಿಕ್ಕೆ ಬರ್ತಾರೆ. ಅವರಿಗೆ ನಿಮ್ಮ ವಿಷಯ ಗೊತ್ತಿಲ್ಲ, ಮಾತಾಡ್ತಾ ನಿಮ್ಮ ವಿಷಯಗಳೆಲ್ಲ ಅಲ್ಲಿ ಬರ್ತದೆ. ಅವರಿಗೂ ಗೊತ್ತಿಲ್ಲ ನಿಮ್ಮದು ವಿಷಯ, ಅವರು ಮಾತಾಡ್ತಾ ಇದ್ದಾರೆ. ಹೇಗಾದರೂ ದೇವರು ನಮ್ಮ ಸೊಕ್ಕಿನ ದ್ರೋಹ ತೋರಿಸ್ತಾನೆ. ಒಂದು ವೇಳೆ ನೀವು ರೋಗದಲ್ಲಿದ್ದೀರಿ ಇವತ್ತು, ಸಮಸ್ಯೆಯಲ್ಲಿದ್ದೀರಿ ಇವತ್ತು, ಬಾಧೆಗಳೆಂಬ ಹಗ್ಗದಲ್ಲಿ ಕಟ್ಟಲ್ಪಟ್ಟಿದ್ದೀರಾ, ದೇವರ ಮುಂದೆ ಸ್ವಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರ ಮುಂದೆ ಸ್ವಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಅದು ಒಳ್ಳೆಯ ಒಂದು ಸಮಯವಾಗಿರುತ್ತದೆ. ಕರ್ತನೇ, ನನ್ನ ತಪ್ಪುಗಳನ್ನು ತೋರಿಸು, ಅಲ್ಲಲ್ಲಿಯ ನನ್ನ ತಪ್ಪುಗಳನ್ನು ತೋರಿಸು ಎಂಬುದಾಗಿ ಕೇಳಿಕೊಳ್ಳಿ. 119 ಕೀರ್ತನೆ 18ನೇ ವಾಕ್ಯದಲ್ಲಿ ದಾವೀದ ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಾಣುವೆನೆಂಬುದಾಗಿ ಅಲ್ಲಿ ದಾವೀದನು ಹೇಳುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ದಾವೀದನ ಪ್ರಾರ್ಥನೆಗಳನ್ನು ಅನೇಕ ಸಲ ನೋಡಿ. 139 ಕೀರ್ತನೆ 23-24ನೇ ವಾಕ್ಯ ಬೇಕಾದರೆ ಓದಿಕೊಳ್ಳೋಣ. 139 Psalms verses 23-24 ವರ್ಸ್. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನೋಡಿ, ನಾವೀಗ
ಮೂರು ಭಾಗಗಳು ಪ್ರಕಟಣೆ ಪುಸ್ತಕಗಳನ್ನು 3 ಭಾಗಗಳು, ಪ್ರಕಟಣೆ 1:19 3 ಭಾಗಗಳು ಉಂಟು. ಆದರೆ 1ನೇ ಅಧ್ಯಾಯ 1ನೇ ಭಾಗ, 2 ಮತ್ತು 3ನೇ ಅಧ್ಯಾಯ 2ನೇ ಭಾಗ, 4ರಿಂದ 22 ಅಧ್ಯಾಯದವರೆಗೆ 3ನೇ ಭಾಗ. ಈಗ 2ನೇ ಭಾಗ ಸಭಾಕಾಲವನ್ನು ಕಲಿತಾ ಇದ್ದೇವೆ. ಈ 7 ಸಭೆಗಳು ನಾವು ಕಳೆದ ದಿವಸದಲ್ಲಿ ಇದನ್ನು ನಾವು ಧ್ಯಾನಿಸಿದ್ದೇವೆ. 7 ಸಭೆಗಳಿರುವ ಸಂದೇಶದಲ್ಲಿ ಸ್ಫುರ್ಣ ಮತ್ತು ಫಿಲದೆಲ್ಫಿಯ 2 ಸಭೆಗಳನ್ನು ಬಿಟ್ಟರೆ ಉಳಿದ 5 ಸಭೆಗಳಿಗೆ ಮಾನಸಾಂತರ ಪಡುವುದಕ್ಕಾಗಿ, ಪಶ್ಚಾತ್ತಾಪ ಪಡುವುದಕ್ಕಾಗಿ ದೇವರು ಕರೆ ಕೊಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಸಭೆಗೆ ಕರೆ ಕೊಡ್ತಾ ಇದ್ದಾನೆ ದೇವರು, ಪಶ್ಚಾತ್ತಾಪ ಪಡು, ಮಾನಸಾಂತರ ಪಡು. ನಿನ್ನೆ ಕಲಿತೇವು ನಾವು ಆ ಪುಸ್ತಕದ 20ನೇ ಅಧ್ಯಾಯದಲ್ಲಿ 25, 26, 27, 28 ವಾಕ್ಯದ ಓದುವಾಗ, 27 ವಾಕ್ಯದವರು ಓದುವಾಗ, ಸಭೆ ಹಿರಿಯರಿಗೆ ಅಂದರೆ ಸಭಾ ಪಾಲಕರಿಗೆ, ಆ ಎಪೆಸದ ಹಿರಿಯರಿಗೆ ಸ್ವಾಮಿ ಪೌಲನು ಹೇಳ್ತಾ ಏನು ಗೊತ್ತುಂಟಾ, ನಿಮ್ಮಲ್ಲಿ ಇನ್ನು ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಎಂಥ ಒಂದು ಮಾತು ನೋಡಿ. ಅವರು ನಾಶವಾಗಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಅರ್ಥ ಆಯ್ತು. ಯಾಕಂದರೆ ದೇವರ ಪರಿಪೂರ್ಣವಾದ ಯೋಜನೆ ನಾನು ತಿಳಿಸಿಕೊಟ್ಟಿದ್ದೇನೆ. ಸಿಕ್ಕದೆ ಪುನಃ ವಾಕ್ಯ ಓದುವುದರಿಂದ ನಮಗೆ ಇನ್ನೂ ಒಳ್ಳೆಯದೇ, ವಾಕ್ಯಗಳು ಇನ್ನೂ ಅರ್ಥ ಆಗ್ತಾ ಇರ್ತದೆ ನಮಗೆ. ಓದುವ ವಾಕ್ಯ 25ರಿಂದ, ಆ ಪುಸ್ತಕ 20-25ರಿಂದ. ಇಗೋ, ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರೂ ಕಾಣುವುದಿಲ್ಲವೆಂದು ಬಲ್ಲೆನು. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು 27 ಓದಿ ಆಯ್ತಾ? ನಾವು 25ರಿಂದ ಪುನಃ ಓದಿ. ಇಗೋ, ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರೂ ಕಾಣುವುದಿಲ್ಲವೆಂದು ಬಲ್ಲೆನು. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಯಾರಿಗೆ ಹೇಳ್ತದಾನೆ ಪೌಲ? ಸಭಾ ಹಿರಿಯರಿಗೆ. ಮುಂದೆ, ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಉದಾಹರಣೆಗೆ ವೈದ್ಯರ ಬಳಿ ಹೋದಾಗ ಅವರಿಗೆ ಆ ರೋಗಕ್ಕೆ ಸರಿಯಾದಂಥ ಒಂದು ಮಾತ್ರೆ ಔಷಧಿ ಕೊಡ್ತಾರೆ. ಅದನ್ನು ತಕ್ಕೊಂಡು ಮನೆಯಲ್ಲಿ ಬಂದು ಹಾಗೆ ಇಟ್ಟರೆ, ತಗೊಳ್ಳದೆ ಅವನು ರೋಗಿ ಸತ್ತು ಹೋದರೆ ರೋಗ ಜಾಸ್ತಿ ಆಗ್ತದೆ, ಸತ್ತು ಹೋಗ್ತಾನೆ ಅವನು. ವೈದ್ಯರ ತಪ್ಪಲ್ಲ ಅದರಲ್ಲಿ. ಯಾರ ತಪ್ಪದು? ನಾವು ಔಷಧಿ ತಗೊಳ್ಳಿಲ್ಲ. ಹಾಗೆ ಪೌಲ ಎಲ್ಲ ಸಂಕಲ್ಪವನ್ನು ದೇವರ ಹೇಳಿದ್ದಾನೆ. ಇದರಿಂದ ಅವರು ಅದನ್ನು ಅನುಸರಿಸದೆ, ಅದನ್ನು ಸ್ವೀಕರಿಸದೆ ಆ ವಾಕ್ಯಗಳನ್ನು ಅವರು ನಾಶವಾದರೆ ಪೌಲನು ಹೇಳ್ತಾ, ಅದು ನನ್ನ ದೋಷವಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಇದು ಯಾರಿಗೆ ಹೇಳ್ತದೆ? 17ರಿಂದ ಓದಿ, ಆ ಪುಸ್ತಕದ 27ರಿಂದ. ಈ ಎಫೆಸದ ಸಭಾ ಹಿರಿಯರಿಗೆ ಹೇಳ್ತಾ ಇದ್ದಾನೆ. ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ಆ ಸಭೆಯ ಎಲ್ಲಿಯ ಎಫೆಸದ ಸಭಾ ಹಿರಿಯರನ್ನು ಮಿಲೇತಕ್ಕೆ ಕರೆಸಿ ಅವರಿಗೆ ಬುದ್ಧಿವಾದವನ್ನು, ಕೆಲ ಎಚ್ಚರಿಕೆಯ ಸಂದೇಶವನ್ನು, ಕೊನೆಯ ಮಾತುಗಳನ್ನು ಅವರಿಗೆ ಹೇಳುವಂಥದ್ದನ್ನು ಇಲ್ಲಿನ ಸ್ಪಷ್ಟವಾಗಿ ಕಾಣ್ತೇವೆ. ಓಕೆ, ನಾವು 36 ಯೋಬ 18ರಿಂದ ಕಂಟಿನ್ಯೂ ಮುಂದುವರೆದ ಭಾಗ ಓದುವ. ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು. ಅಧರ್ಮ ಯಾವಾಗ? ಬಾಧಗಳೆಂಬ ಹಗ್ಗಗಳಲ್ಲಿ ಕಟ್ಟಲ್ಪಟ್ಟಂತ ಸಂದರ್ಭ. ಅಧರ್ಮ ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುತ್ತಾನೆ. ದೇವರು ವಾಕ್ಯದ ಮೂಲಕ ಮಾತಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾನೆ. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ರಕ್ಷಣೆ ಹೊಂದಿದ ನಂತರವೂ ಕೂಡ, ನಾವು ದೇವರು ತಿಳಿದ ನಂತರವೂ ಕೂಡ ಯಾವುದೇ ರಹಸ್ಯ ಪಾಪಗಳಲ್ಲಿ ಇರುವಂಥದ್ದು ಅಥವಾ ಅಕ್ರಮ ಸಂಬಂಧಗಳು ಇರುವಂಥದ್ದು, ಬೇಡದ ಕಾರ್ಯಗಳು ತೊಡಗಿಸುವಂಥದ್ದು, ಮಂತ್ರವಾದಿಗಳ ಬಳಿಗೆ ಹೋಗುವಂಥದ್ದು, ಅವರು ಕೊಟ್ಟದ್ದನ್ನು ತಂದು ಮನೆಯಲ್ಲಿ ಇಡುವಂಥದ್ದು, ಶರೀರದಲ್ಲಿ ಸೇವಿಸುವಂಥದ್ದು. ಯಾಕಂದರೆ ಈ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಶರೀರಕ್ಕೆ ಕಟ್ಟುವಂಥ ಹಗ್ಗಗಳನ್ನು ಕಟ್ಟುವಂಥದ್ದು, ಅವರು ಹೇಳಿದ ವಸ್ತು, ನಮ್ಮ ಬಟ್ಟೆಗಳನ್ನು ಅವರಿಗೆ ಕೊಡುವಂಥದ್ದು, ಇವೆಲ್ಲ ಕಾರ್ಯಗಳನ್ನು ಮಾಡುವಂಥದ್ದು. ಅಥವಾ ಅವರು ಕೊಟ್ಟ ವಸ್ತು ತಗಡುಗಳನ್ನು ಮನೆಗೆ ಬಂದು ಹೊಡೆಯುವಂಥದ್ದು, ಯಾವುದೇ ಇದಕ್ಕೆ ಕಟ್ಟುವಂಥದ್ದು, ಎಲ್ಲ ಯಾವುದು ಮಾಡಿದ ಎಂಥ ಯಾವುದೇ ಉದಾಹರಣೆಗಳಿದ್ದರೆ ಈಗಲೇ ಅದು ನಾಶಪಡಿಸಿರಿ, ಮನಸ್ಸಂತರ ಪಡಿ, ಇದರ ಬಳಿ ಪಶ್ಚಾತ್ತಾಪ. ಒಂದು ವೇಳೆ ನೀವು ಬಾಧೆಗಳ ಹಗ್ಗಗಳು ಕಟ್ಟಲ್ಪಟ್ಟಿದ್ರೆ ದೇವರನ್ನು ನೀವು ಮಾಡಿದಂಥ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮೆಯನ್ನು ಕೇಳಿ, ದೇವರು ತಿಳಿದ ನಂತರವೂ ಕೂಡ ನೀವು ಗೊತ್ತಿದ್ದು ಕೂಡ ಪುನಃ ನೀವು ಮದ್ಯಪಾನ ಮಾಡುವಂಥದ್ದು, ಧೂಮಪಾನ ಮಾಡುವಂಥದ್ದು, ಮಾದಕ ದ್ರವ್ಯಗಳನ್ನು ಸೇವಿಸುವಂಥದ್ದು, ಇದು ಯಾವುದೇ ರೀತಿಯ ತಪ್ಪಾದ ಸಿನಿಮಾಗಳನ್ನು ನೋಡುವಂಥ ಯಾವುದೇ ಸಂಗತಿ ಇದ್ದರೂ ಕೂಡ ದೇವರ ಬಳಿ ಮಾನಸಾಂತರ ಪಟ್ಟು ನೀವು ಕ್ಷಮಾಪಣೆ ಕೇಳಿಕೊಳ್ಳಿ. ಖಂಡಿತವಾಗಿ ದೇವರ ಒಂದು ಬಿಡುಗಡೆ ನಿಮಗೆ
ನಮಗೋಸ್ಕರ ಇಟ್ಟಿದ್ದಾನೆ. ಯಾಕಂದರೆ ನಾವು ಕರ್ತನ ಭೋಜನಕ್ಕೆ ಸಂಬಂಧವಾಗಿ ಕಳೆದ ದಿವಸಗಳಲ್ಲಿ ಕಲಿತಾ ಇದ್ದೇವೆ. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 27, 28, 29, 30ನೇ ವಾಕ್ಯದಲ್ಲಿ ಅಂದರೆ ಅಯೋಗ್ಯವಾಗಿ ಕರ್ತನ ಭೋಜನದಲ್ಲಿ ಪಾಲು ತಗೊಂಡ್ರೆ ಅನೇಕರು ಸಾಯ್ತಾರೆ, ಅನೇಕರು ಬಲಹೀನರಾಗ್ತಾರೆ, ಕೆಲವರು ರೋಗಿಗಳಾಗ್ತಾರೆ ಎಂಬುದಾಗಿ ಅಲ್ಲಿ ನೋಡ್ತಾರೆ. ಅದಕ್ಕೆ ಸ್ವಪರೀಕ್ಷೆನ ಮಾಡಬೇಕೆಂಬುದಾಗಿ ಅಲ್ಲಿ ಪೌಲನು ಆಲೋಚನೆ ಕೊಡ್ತಾ ಇದ್ದಾನೆ ಪ್ರಿಯರೇ. ಓಕೆ, ಮುಂದೆ ಓದಿ. ಯೋಬನ ಪುಸ್ತಕ 36. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ, ಆತನ ಶಿಕ್ಷಣವನ್ನು ಕೇಳುವಂತೆ ಕಿವಿ ತೆರೀತಾನೆ ದೇವರು. ಅದನ್ನು ಕೇಳಿ, ಆ ಶಿಕ್ಷಣವನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರುಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು. ಪ್ರೈಸ್ ಅಂತ ಒಂದು ವಾರ್ತೆ ನೋಡಿ ಪ್ರಿಯರೇ. ನಾವು ನಮ್ಮ ದಿನಗಳನ್ನು ಸುಖದಲ್ಲಿ, ವರ್ಷಗಳನ್ನು ಸಂತೋಷದಲ್ಲಿ ಕಳೆಯಬೇಕಾದರೆ ಬಾಧೆಗಳೆಂಬ ಹಗ್ಗದಲ್ಲಿ ಕಟ್ಟಲ್ಪಟ್ಟಾಗ ದೇವರ ಪಾದಪೀಠಕ್ಕೆ ಬಂದು ನೀವು ಕುಳಿತುಕೊಂಡು ಪ್ರಾರ್ಥನೆ ಮಾಡಿರಿ. ನಾನು ರಕ್ಷಣೆ ಹೊಂದಿದ್ದಂಥ ವಿಷಯ ನಿಮಗೆ ಅನೇಕರಿಗೆ ಗೊತ್ತುಂಟು. ನಾನು ಸಾಕ್ಷಿಗಳನ್ನು ಅನೇಕ ಸಲ ಹೇಳಿದ್ದೇನೆ. ಆ ದಿವಸಗಳು ಭಯಂಕರವಾದಂಥ ವೇದನೆ ದಿವಸಗಳು. ನನ್ನ ಶರೀರದಲ್ಲಿ ಭಯಂಕರ ರೋಗ ಇತ್ತು, ಎಲುಬಿನ ರೋಗ ಇತ್ತು. ಕೈ ಮೇಲಕ್ಕೆತ್ತಿ, 2 ಕೈ ಮೇಲಕ್ಕೆತ್ತಲಿಕ್ಕೆ ಆಗ್ತಾ ಇಲ್ಲ. ಸೊಂಟ ತಿರ್ಸ್ಲಿಕ್ಕೆ ಆಗಲ್ಲದ ಪರಿಸ್ಥಿತಿ ಪ್ರಿಯರೇ. ಗಂಟಲು ತಿರ್ಸ್ಲಿಕ್ಕೆ ಆಗದ ಪರಿಸ್ಥಿತಿ. ಇಬ್ಬರು ಹಿಡಿದ್ರೂ ಕೂಡ ಒಂದು ಹೆಜ್ಜೆ ಕೂಡ ಹಿಡಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಎಲುಬುಗಳು, 7 ಕಾಲುಗಳು ಕಲ್ಲಿನ ಹಾಗೆ ದಪ್ಪವಾಗಿದ್ದವು ಪ್ರಿಯರೇ. ಸಾಯುವವರಿಗೆ ನಾನ್ ವೆಜ್ ತಿನ್ನಲಿಕ್ಕಿಲ್ಲ, ಮೀನು ತಿನ್ನಲಿಕ್ಕಿಲ್ಲ ಅಂತ, ಮೊಟ್ಟೆ ತಿನ್ನಲಿಕ್ಕಿಲ್ಲ ಅಂತ ಡಾಕ್ಟ್ರು ನನಗೆ ಹೇಳಿದ್ದರು. ಸಾಯುವವರಿಗೆ ಮೆಡಿಸಿನ್ ಚಾಲ ಇಟ್ಟರೆ ಸಾಯುವವರಿಗೆ ರೋಗ ಗುಣ ಆಗಲ್ಲ, ಅದು ಸ್ವಲ್ಪ ಸಿಡಿತ ಕಡಿಮೆ ಆಗ್ತದೆ ಅಂತ ಹೇಳಿದ್ರು. ಅದು ತಾಯಿಯ ಮಾತನ್ನು ಕೆಲವೊಂದು ಪ್ರಾರ್ಥನಾ ಕೂಟ ಅವತ್ತು ಅಟೆಂಡ್ ಮಾಡಿದಾಗ ರೋಮಪುರದ ಪತ್ರಿಕೆ 6:23ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 6:23 ವಾಕ್ಯ ಆ ಸೇವಕರು ಮಾತಾಡ್ತಾ ಇದ್ದರು. ಅದು ಪಾಪದ ಸಂಬಳ ಮರಣ, ದೇವರ ಉಚಿತವಾದಂಥ ವರ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ. ವಾಕ್ಯ ಟಚ್ ಆಯಿತು ಪ್ರಿಯರೇ. ನನಗೆ ಗೊತ್ತಿಲ್ಲ, ನನ್ನ ಪಾಪಗಳೆಲ್ಲ ನನ್ನ ಕಣ್ಣ ಮುಂದೆ ಬಂದವು ಪ್ರಿಯರೇ. ಮಗುವಿನ ಹಾಗೆ ನಾನು ಗಂಟೆ ಕಟ್ಟೆ ಅಳುತ್ತಾ ಇದ್ದೆ, ಗಂಟೆ ಕಟ್ಟೆ ಕಣ್ಣೀರು ಸುರಿಸ್ತಾ ಇದ್ದೆ. ಕೊನೆಗೆ ನಾನು ಕೂಟದ ನಂತರ ಸೇವಕರ ಕೌನ್ಸಿಲಿಂಗ್ ಹೋದಾಗ ಅವರೊಂದು ಮಾತನ್ನು ಹೇಳಿದರು ನನಗೆ, ನೀನು ಅನೇಕ ಜನರಿಗೆ ಅನ್ಯಾಯ ಮಾಡಿದಿ, ಅನೇಕರಿಗೆ ತೊಂದರೆ ಕೊಟ್ಟಿದ್ದಿ, ಅವರ ಬಳಿ ಹೋಗಿ ನೀನು ಕ್ಷಮಾಪಣೆ ಕೇಳಿಕೊಳ್ಳುವುದಾದರೆ ಯೇಸು ನನಗೆ ಸೌಖ್ಯ ಕೊಡ್ತಾರೆ. ಈಗ ನಾನು ನೀವು ಪ್ರೇಯರ್ ಮಾಡುವಾಗ ಸೌಖ್ಯ ಸಿಗಲ್ಲ. ಕಾರಣ ದೇವರು ಇಷ್ಟಪಡುವಂಥ ವಿಷಯ ನಿನ್ನಲ್ಲಿ ಒಂದು ಮಾನಸಾಂತರ ಬರಬೇಕು ಯಥಾರ್ಥವಾಗಿ ಎಂಬುದಾಗಿ ಹೇಳಿದರು. ಎಲ್ಲರ ಬಳಿ ಹೋಗಿ ಕ್ಷಮಾಪಣೆ ಕೇಳಿಕೊಂಡೆ. ಅವತ್ತು ಹೋದ ರೋಗ ಇವತ್ತಿನವರೆಗೆ ನನಗೆ ತಿರುಗಿ ಬರಲಿಲ್ಲ ಪ್ರಿಯರೇ. ಆದ ಕಾರಣ ನಮ್ಮಲ್ಲಿರುವಂಥ ಪಾಪಕ್ಕೂ ಅಥವಾ ರೋಗಕ್ಕೊಂದು ಸಂಬಂಧ ಇದೆ. ಪಾಪಕ್ಕೂ ರೋಗಕ್ಕೂ. ಯಾಕಂದರೆ 103 ಕೀರ್ತನೆ 3ನೇ ವಾಕ್ಯ ಹೇಳ್ತಾರೆ, ನಿನ್ನ ಅಪರಾಧಗಳನ್ನು ಕ್ಷಮಿಸುವವನು ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನಾವು ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ, ಮತ್ತೇನ ಸುವಾರ್ತೆ 9ನೇ ಅಧ್ಯಾಯ 1ನೇ ವಾಕ್ಯದಿಂದ ಆ ಪಾಶ ರೋಗಿಗೆ ಯೇಸು ಏನು ಹೇಳ್ತಾನೆ, ತಲೆ ಮೇಲೆ ಕಟ್ಟಿ ಪ್ರಾರ್ಥನೆ ಮಾಡಿ ನಿನಗೆ ರೋಗ ಗುಣ ಆಗಲಿ ಅಂತ ಹೇಳಿಲ್ಲ, ರೋಗಕ್ಕೆ ಆಧರಿಸಲಿಲ್ಲ. ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟವು. ಈ ವಾರ್ತೆ ಬಂದ ಸಮಯದಿಂದ ಅವನಿಗೆ ಸೌಖ್ಯವಾಗಿ ಎದ್ದು ನಿಲ್ಲುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ನಾವು ಬಾಧೆಗಳೆಂಬ ಹಗ್ಗದಲ್ಲಿ ಕಟ್ಟಲ್ಪಟ್ಟಿರುವುದಾದರೆ ದೇವರ ಬಳಿ ನಾವು ಮೊಣಕಾಲಲ್ಲಿ ಬಂದು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲಿ ನಾನು ತಪ್ಪಿದ್ದೇನೆ, ಎಲ್ಲಿ ನನ್ನಲ್ಲಿ ಪಾಪ ಇದೆ, ನನಗೆ ತೋರಿಸಿಕೊಡು, ನಾನು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ನಿನ್ನ ಕ್ಷಮೆ ಕೇಳ್ತೇನೆ ಎಂಬುದಾಗಿ ಕೇಳಿಕೊಳ್ಳಿ. ಖಂಡಿತವಾಗಿ ಪವಿತ್ರಾತ್ಮನು ನಮ್ಮ ತಪ್ಪುಗಳನ್ನು, ನಮಗೆ ದೋಷಗಳನ್ನು ನಮಗೆ ತೋರಿಸಿ ಅದನ್ನು ಬಿಡುಗಡೆ ಹೊಂದುವಂಥ ಮಾರ್ಗ ನಮಗಾಗಿ ಆತನು ಸಿದ್ಧ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ರಕ್ಷಣೆ ಹೊಂದಿದ ನಂತರ ನಾವು ಮಾಡಿದಂಥ ಯಾವುದೇ ಪಾಪಗಳಾಗಿರಬಹುದು, ಅಲ್ಲಲ್ಲಿ ಅವಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿ. ಇಲ್ಲದಿದ್ದರೆ 5 ಸಭೆಗಳಿಗೆ ಕರ್ತನು ಹೇಳ್ತಾ ಇರಲಿಲ್ಲ. ಅಲ್ಲಲ್ಲಿ ಕಳೆದ ದಿವಸಗಳಲ್ಲಿ ವಾಕ್ಯ ಓದಿದ್ದೇವೆ. ರೆವಲ್ಯೂಷನ್ ಚಾಪ್ಟರ್ 2:4-5 ಎಫೆಸ್ ಸಭೆಗೆ ಮಾನಸಾಂತರ ಪಡುವುದಕ್ಕಾಗಿ ದೇವರು ಕರೀತಾನೆ. ರೆವಲ್ಯೂಷನ್ ಚಾಪ್ಟರ್ 2:16 ನಾವು ನೋಡ್ತೇವೆ. ಅಲ್ಲಲ್ಲಿ ಪೆರ್ಗಮ ಸಭೆ ಕರೀತಾ ಇದ್ದಾನೆ. ರೆವಲ್ಯೂಷನ್ ಚಾಪ್ಟರ್ 2:21-23 ತುವತೈರ ಸಭೆ ಕರೆಯುವುದನ್ನಲ್ಲಿ ಕಾಣ್ತೇವೆ. ರೆವಲ್ಯೂಷನ್ 3:5 ನಾವು 3:3 ನಾವು ಈಗ ಸಹ ಅಧ್ಯಯನ ಮಾಡುವ ಸಾರ್ದಿ ಸಭೆಗೆ ಮಾನಸಾಂತರ ಪಡೋಕ್ಕೆ ಕರೀತಾನೆ. ರೆವಲ್ಯೂಷನ್ ಚಾಪ್ಟರ್ 3:19 ಲವೋದಿಕೀಯ ಸಭೆಗೆ ಮಾನಸಾಂತರ ಪಡೋದಕ್ಕೆ ರಿಪೆಂಟ್ ಎಂಬುದಾಗಿ ಹೇಳಿ ಆ ಸಭೆಗೆ ಕರೆಯುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, 4ನೇದಾಗಿ ಅಲ್ಲಲ್ಲಿಯ ನಾವು 3ನೇದಾಗಿ ನಾವು ಅಂದರೆ ಕ್ರಿಯೆಯ ಪಾಪದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದನ್ನು ಮಾಡೋಣ. ಕೀರ್ತನೆ ಪುಸ್ತಕ 19ನೇ ಅಧ್ಯಾಯ 13ನೇ ವಾಕ್ಯ ಈಗಾಗಲೇ ನಾವು ಓದಿದ್ದೇವೆ, ಪುನಃ ಓದಿಕೊಳ್ಳೋಣ. ಸಾಮ್ ಚಾಪ್ಟರ್ 19 verses 12-13. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು
ಯಾವನು ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು, ಮರೆಯಾದವುಗಳಿಂದ ನನ್ನ ನಿರ್ಮಲ ಮಾಡು, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂತ ಪಾಪಗಳು ನನ್ನನ್ನು ಆಳದಿರಲಿ. ನಾಲ್ಕನೇದಾಗಿ ಮರೆಯಾದ ಪಾಪಗಳು. ನಮಗೆ ಮರೆಯಾದ ಅನೇಕ ನಮ್ಮ ಪಾಪ ಇದೆ, ನಾವು ಮಾಡಿದ್ದೇವೆ, ಅದನ್ನು ನಮಗೆ ಮರೆಯಾಗಿದೆ. ಉದಾಹರಣೆ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, 2 ಸಾಮ್ಯುಯೇಲ್ ಚಾಪ್ಟರ್ 11 ದಾವೀದನು ಬೆತ್ಷೆಬೆಯೊಂದಿಗೆ ವ್ಯಭಿಚಾರ ಪಾಪ ಮಾಡಿದ. ಅದು ಅವನಿಗೆ ಗೊತ್ತೇ ಆಗಲಿ ಅವನು ಮಾಡಿದ್ದು ಪಾಪ ಅಂತ. ಅವನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳಿಲ್ಲ. ಅದನ್ನು ಕಾಪಾಡುವುದಕ್ಕಾಗಿ, ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಮಾಡಿದ, ಅವಳ ಗಂಡನಾದ ಉರಿಯನನ್ನು ಮೋಸದಿಂದ, ವಂಚನೆಯಿಂದ ಅವನು ಕೊಂದು ಹಾಕುವಂತ ನೋಡ್ತೇವೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಅವನ ಸೇನಾಧಿಪತಿ ಗೊತ್ತಿಲ್ಲ, ಸೈನಿಕರಿಗೆ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ಮನುಷ್ಯನಿಗೂ ಈ ವಿಷಯ ಗೊತ್ತಿಲ್ಲ. ದಾವೀದನಿಗೆ ಮಾತ್ರ ಈ ವಿಷಯ ಗೊತ್ತಿತ್ತು. ಈ ರೀತಿಯಲ್ಲಿ ಆತನು ವ್ಯಭಿಚಾರ ಮಾಡಿದ್ದಾನೆ ಮತ್ತು ಅವಳ ಗಂಡ, ಈಗ ಬೆತ್ಷೆಬೆಯ ಗಂಡ ಉರಿಯನನ್ನು ಮೋಸದಿಂದ ಕೊಂದು ಹಾಕಿದ್ದಾನೆಂಬುದಾಗಿ ದೇವರಿಗೆ ಮಾತ್ರ ಗೊತ್ತಿತ್ತು. 139 ಕೀರ್ತನೆ 1, 2, 3, 4 ವಾಕ್ಯ ಹೇಳಿದ ಪ್ರಕಾರ ದೇವರು ನಮ್ಮ ಚಿಂತೆ, ನಮ್ಮ ಯೋಚನೆ, ನಮ್ಮ ಮಾತು ಎಲ್ಲವನ್ನು ದೇವರು ತಿಳ್ಕೊಂಡಿರ್ತಾನೆಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಏನು ಮಾಡ್ತಾನೆ, 2 ಸಾಮ್ಯುಯೇಲ್ 12 1ನೇ ವಾಕ್ಯದಿಂದ ಓದುವುದಾದರೆ, ಅಲ್ಲಿ ಪ್ರವಾದಿಯಾದ ನಾತಾನನನ್ನು ಈ ದಾವೀದನ ಬಳಿ ಕಳಿಸುವಂತ ನೋಡ್ತವೆ. ಅವನೊಂದು ಸಾಮ್ಯದ ಮೂಲಕವಾಗಿ ದಾವೀದನ ಕಣ್ಣನ್ನು ಆತನು ತೆರೆಯುವಂಥದ್ದು ನೋಡ್ತಾ ಇದ್ದೇವೆ. ಕೊನೆಗೆ ದಾವೀದನಿಗೆ ಗೊತ್ತಾಯಿತು ತಾನು ಪಾಪ ಮಾಡಿದ್ದೇನೆಂಬುದಾಗಿ. 2 ಸಾಮ್ಯುಯೇಲ್ 12 13ನೇ ವಾಕ್ಯದಲ್ಲಿ ಆತನು ಏನು ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಅದು ಮಾತ್ರ ಓಕೆ ಓದುವ. 2 ಸಾಮ್ಯುಯೇಲ್ ಚಾಪ್ಟರ್ 12:13. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನೋಡಿ, ಇದು ಮರೆಯಾದ ಪಾಪವಾಗಿತ್ತು. ದಾವೀದನಿಗೆ ಗೊತ್ತೇ ಇರಲಿಲ್ಲ. ನಾತಾನ ಬಂದು ಎಚ್ಚರಿಸುವವರೆಗೆ ಅವನಿಗೆ ತಪ್ಪು ಮಾಡಿದನೇ ಹೌದು, ಅದು ಅವನಿಗೆ ಮತ್ತು ದೇವರಿಗೆ ಗೊತ್ತಿದ್ದಂಥ ವಿಷಯ. ಆದರೆ ಅಲ್ಲಿ ಅದು ಸರಿಯಾದ ಒಂದು ಮನವರಿಕೆ ಆತನಿಗೆ ಆಗಲಿಲ್ಲ. ಕೊನೆಗೆ ನಾತಾನ ಬಂದು ಅವನ ಕಣ್ಣನ್ನು ತೆರೆದಾಗಲೇ ಅವನು ಮಾನಸಾಂತರ ಪಡ. ಕೀರ್ತನೆ 51ನೇ ಅಧ್ಯಾಯ ಅದು ಮಾನಸಾಂತರದ ಒಂದು ಭಾಗವಾಗಿದೆ. ಈ ಪಾಪ ಮಾಡಿದ ನಂತರ ದೇವರ ಸಮ್ಮುಖದಲ್ಲಿ ಜಜ್ಜಲ್ಪಟ್ಟು ಆತನ ಮುರಿಯಲ್ಪಟ್ಟ ಒಂದು ಹೃದಯದೊಂದಿಗೆ ದೇವರ ಪಾದಪೀಠಕ್ಕೆ ಬಂದು ಅಳುವಂಥದ್ದನ್ನು, ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೇಳ್ಕೊಳ್ಳುವಂಥದ್ದನ್ನು ಆ ಒಂದು ಕೀರ್ತನೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ 4ನೇದಾಗಿ ಮರೆಯಾದಂಥ ಪಾಪಗಳು. ಹೋಗಿ 5ನೇದಾಗಿ ಪುನಃ ಓದುವ ನಾವು. ಅದೇ 12-13 ವಾಕ್ಯ. ಕೀರ್ತನೆ 19:12-13. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. 5ನೇದಾಗಿ ಬೇಕೆಂದು ಮಾಡುವಂತ ಪಾಪ. ಬೇಕೆಂದು ಮಾಡುವ ಪಾಪ ಅಂದ್ರೆ ಅರ್ಥ ಏನು? ಗೊತ್ತಿದ್ದು ಮಾಡುವಂತ ಪಾಪ. ಇದು ಪಾಪ ಅಂತ ಗೊತ್ತು, ಇದು ತಪ್ಪು ಅಂತ ಗೊತ್ತು, ಆದರೂ ಕೂಡ ನಾವು ಮಾಡುವುದಕ್ಕೆ ಮುಂದಾಗುತ್ತೇವೆ. ಪ್ರೈಸ್ ಗಾಡ್. ಅಂದರೆ ಗೊತ್ತಿದ್ದು ಕೂಡ ಏನು ಮಾಡ್ತೇವೆ, ನಾವು ತಪ್ಪು ಮಾಡಲಿಕ್ಕೆ ಹೋಗುತ್ತೇವೆ. ಯಾಕೆ ಈ ರೀತಿಯ ತಪ್ಪು ಮಾಡಲಿಕ್ಕೆ ಹೋಗ್ತೇವೆ ಗೊತ್ತುಂಟಾ? ಪ್ರಸಂಗಿ ಪುಸ್ತಕ 8-11 ವಾಕ್ಯ ಓದಿ. ಬುಕ್ ಆಫ್ ಎಕ್ಲೇಷಿಯಾ ಚಾಪ್ಟರ್ 8:11. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಪ್ರೈಸ್ ಗಾಡ್. ಇಲ್ಲಿ ಸ್ಪಷ್ಟವಾಗಿ ಓದ್ತಾ ಇದ್ದೇವೆ. ಅಲ್ಲಲ್ಲಿ ಅಪರಾಧಕ್ಕೆ ವಿಧಿಸಿದಂಥ ದಂಡನೆಯು ಏನಾಗ್ತದೆ? ಕೂಡಲೇ ನಡೆದಿರುವಂಥ ಕಾರಣ. ಈಗ ಪಾಪ ಮಾಡಲಿಕ್ಕೆ ಯಾಕೆ ಪ್ರೇರೇಪಣೆ ಉಂಟಾಗ್ತದೆ ಜನರಿಗೆ ಗೊತ್ತುಂಟಾ? ಇನ್ನೊಂದು ವಾಕ್ಯ ಓದ್ತೇನೆ. ಪಾಪ ಮಾತಾಡ್ತೇನೆ ನಮ್ಮಟ್ಟು ಗೊತ್ತುಂಟ ನಿಮಗೆ? ಕೀರ್ತನೆ 36:1-2 ವಾಕ್ಯ ಓದಿ. Psalms 36:1-2. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಾ, ಅಂದ್ರೆ ಮಾತಾಡ್ತಾ ಇರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯ ಇಲ್ಲ. ಪಾಪ ಏನಾಗಲ್ಲ, ಮಾಡು, ಏನಾಗಲ್ಲ, ಮೊನ್ನೆ ಕೂಡ ಮಾಡಿದೆಯಲ್ಲ, ಏನಾಗಲ್ಲ. ಅದು ಅವನನ್ನು ವಂಚಿಸಿ, ಆ ಪಾಪ ವಂಚಿಸ್ತದೆ. ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ತೊಂದರೆ ಆಗುವುದಿಲ್ಲ ಎಂದು ಊದಿ ಬಿಡುತ್ತದೆ. ಪಾಪ ಮಾತಾಡ್ತದೆ ಮನುಷ್ಯನೊಟ್ಟಿಗೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ ಬೇಕೆಂದು ಮಾಡುವಂಥ ಪಾಪ. ಗೊತ್ತಿದ್ದು ಕುಡಿಯಬಾರದಂತ ಗೊತ್ತು, ನಾನು ಕುಡಿಯುತ್ತೇನೆ. ಹಲ್ಲೆಲೂಯಾ. ಧೂಮಪಾನ ಮಾಡಬಾರದಂತ ಗೊತ್ತು, ಧೂಮಪಾನ ಮಾಡ್ತೇನೆ. ಮಾದಕ ದ್ರವ್ಯ ಸೇವಿಸಬಾರದೆಂದು ಗೊತ್ತು, ಅದನ್ನು ಸೇವಿಸ್ತೇನೆ. ಕಾರಣ ನಮ್ಮ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಮನುಷ್ಯರು ಕಟ್ಟಿದಂಥ ಗುಡಿಗಳಲ್ಲಿ ವಾಸ ಮಾಡಲ್ಲ. ಓದಿ ಆಕ್ಟ್ಸ್ ಚಾಪ್ಟರ್ 17:24, ಆ ಪುಸ್ತಕದ 17:24 ಓದಿ. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ.
ಹಾಗಾದರೆ ಎಲ್ಲಿ ವಾಸ ಮಾಡ್ತಾನೆ ದೇವರು? 1 ಕೊರಿಂಥ 3:16 ವಾಕ್ಯ, 16-17 ವಾಕ್ಯ ಓದಿ. 16 ಮಾತ್ರ ಓದಿ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ವಾಕ್ಯ ನೀವು ದೇವರ ಆಲಯ. ದೇವರು ಮನುಷ್ಯನು ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡಲ್ಲ. ಚರ್ಚಲ್ಲಿ ದೇವರಿಲ್ಲ. ನೀವು ಆಲಯ ಅಂತ ದೇವರ ವಾಕ್ಯ ಹೇಳ್ತದೆ. ನಾವೇನು ಹೇಳ್ತೇವೆ? ಚರ್ಚಲ್ಲಿದ್ದಾನೆ, ಆ ಕಟ್ಟಡದಲ್ಲಿದ್ದಾನೆ. ಇನ್ನೊಂದು ವಾಕ್ಯ ಹೇಳಬೇಕು, ಚರ್ಚ್ ಅಂದರೆ ಕಟ್ಟಡ ಅಲ್ಲ. ಚರ್ಚ್ ಅಂದರೆ ರಕ್ಷಣೆ ಹೊಂದಿದ ದೇವ ಜನರ ಗುಂಪು. ಡಿಕ್ಷನರಿ ಓದಿ ಅದು ತಿಳ್ಕೊಳ್ಳಿ. ಡಿಕ್ಷನರಿಯಲ್ಲಿ ನೀವು ಚೆಕ್ ಮಾಡಿ. ಚರ್ಚ್ ಅಂದರೆ ರಕ್ಷಣೆ ಹೊಂದಿದ ದೇವ ಜನರ ಗುಂಪು, ಸಭೆ. ರಕ್ಷಣೆ ಹೊಂದಿದರ ದೇವ ಜನರ ಸಭೆ ಅಥವಾ ಗುಂಪು ಎಂಬುದಾಗಿ ತಿಳ್ಕೋಬೇಕು. ಅದಕ್ಕೆ ಕೊಟ್ಟಂಥ ಮೂಲ ಗ್ರೀಕ್ ಪದ ಎಕ್ಲೆಶಿಯಾ, ರಕ್ಷಣೆ ಹೊಂದಿದ ದೇವಜನ ಗುಂಪು. ಕಟ್ಟಡ ಅಲ್ಲ ಚರ್ಚ್. ಕಟ್ಟಡದಲ್ಲಿ ವಾಸ ಮಾಡಲ್ಲ ದೇವರು. ಯಾವ ಕಟ್ಟಡದಲ್ಲೂ ಕೂಡ ಮುಂಚೆ ನಾನು ಏನು ಮಾಡ್ತೇನೆ ಗೊತ್ತಿರಲಿಲ್ಲ. ನಾನು ಬೆಳೆದು ಬಂದ ರೀತಿ ಹಾಗೆ ಆಯಿತು. ಯಾವುದೇ ಒಂದು ಚರ್ಚಿನ ಮುಂದೆ ಹೋಗುವಾಗ ಹೀಗೆ ಮಾಡ್ತಾಯಿದ್ದೆ ಅಥವಾ ಹೀಗೆ ಮಾಡ್ತಾಯಿದ್ದೆ. ನನಗೆ ಹಾಗೆ ಕಲಿಸಲಾಗಿತ್ತು. ಯಾಕೆ ನನಗೆ ಗೊತ್ತಿರಲಿಲ್ಲ. ಮತ್ತು ಪ್ರಾರ್ಥನೆಯ ಕೊನೆಯ ಸಮಯದಲ್ಲಿ ನಮಗೊಂದು ಇದು ಇರ್ತದೆ, ಏನು ಹೇಳ್ತಾರೆ ಕೊಂಕಣಿಯಲ್ಲಿ ಹೇಳಬೇಕಾದ್ರೆ ಜೋಸೋ ಆದಿ ಅಥೋ ಸ್ವಾತ ಅನಿಸದ ಸರ್ವತ ಆಮೇನ್. ಕೊಂಕಣಿಯವರಿಗೆ ಗೊತ್ತಿರ್ಬೋದು ಇದು. ಅಂದರೆ ಬಾಪಾಚೆ ಪೂತಾಚೆ ಪೂತತ್ಮಚೆ ನವಿ ಅಂದರೆ ಜೋಸೋ ಆದಿ ತೋ ಸಾತ ಅನಿಸದ ಸರ್ವತ ಆಮೇನ್ ಅಂದರೆ ಮುಂಚೆ ಹೇಗಿದ್ದೆ ಈಗಲೂ ಹಾಗೆ ಇದ್ದೇನೆ, ಇನ್ನು ಮುಂದೆ ಹಾಗೇ ಇರ್ತೇನೆ, ಬದಲಾಗಲ್ಲ ಎಂಬುದಾಗಿ ಅರ್ಥ ಆದರು. ಅಲ್ಲಲ್ಲಿಯ ಅಲ್ಲಲ್ಲೂಯ ಅದರ ಅರ್ಥ ಹಾಗೆ ಬರ್ತದೆ. ಜೋಸೋ ಆದಿ ಮುಂಚೆ ಹೇಗಿದ್ದೆ, ತೋಸೋ ಆತ ಈಗಲೂ ಹಾಗೆ ಇದ್ದೇನೆ, ಮತ್ತು ಅನಿ ಸರ್ವದ ಮತ್ತು ಯಾವಾಗಲೂ ನಿರಂತರ ಹಾಗೇ ಇರ್ತೇನೆ ಎಂಬುದಾಗಿ ಅರ್ಥ, ಬದಲಾಗುವುದೇ ಇಲ್ಲ ಎಂಬುದಾಗಿ ಅದು ಅರ್ಥವಾಗಿರ್ತದೆ. ಯಾಕೆ ಅದಕ್ಕೆ ನಾವು ಹಾಗೆ ಹೇಳ್ತಾ ಇರ್ತೇವೆ. ಪ್ರೈಸ್ ಗಾಡ್ ಇರಲಿ. ದೇವ್ರು ಅದಕ್ಕೆ ಅನೇಕರು ಹಾಗೆ ಹೇಳ್ತಾ ಜೀವಮಾನವೆಲ್ಲ ಹಾಗೆ ಜೀವನ ಮಾಡ್ತಾರೆ, ಹಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ. 1 ಕೊರಿಂಥ 6:19-20 ಓದಿ. 1 ಕೊರಿಂಥ 6:19-20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರು, ತ್ರೇಕ ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾವುದೇ ಕಟ್ಟಡದಲ್ಲಿ ಆತನು ವಾಸ ಮಾಡ್ತಾ ಇಲ್ಲ. ಆತನು ವಾಸ ಮಾಡೋದಕ್ಕಾಗಿ ಒಂದು ಮೊಬೈಲ್ ಚರ್ಚನ್ನು ಕಟ್ಟಿದ್ದಾನೆ ಆತನೇ. ಅದು ನಮ್ಮ ಶರೀರವಾಗಿದೆ. ಅದಕ್ಕಾಗಿ ಇದನ್ನು ಪವಿತ್ರವಾಗಿ ಇಟ್ಕೋಬೇಕು, ಇದನ್ನು ಪರಿಶುದ್ಧವಾಗಿ ಇಟ್ಕೋಬೇಕು, ಕಾಪಾಡಿಕೊಳ್ಳಬೇಕು. ಚರ್ಚ್ಗಳಿಗೆ ಹೋಗುವಾಗ ಚಪ್ಪಲ್ ಹಾಕ್ಕೊಂಡು ಕೆಲವರು ಹೋಗಲ್ಲ. ಇವನ್ ವೇದಿಕೆ ಮೇಲೆ ಕೂಡ ನಾನು ನೋಡಿದ ಅನೇಕರು ಭಾರಿ ಸ್ಲೋ ಮೋಷನಲ್ಲಿ ಹೋಗ್ತಾರೆ, ಚಪ್ಪಲ್ ಹಾಕ್ಕೊಂಡು ಹೋಗಲ್ಲ. ಅಲ್ಲ, ನಿಜವಾದ ಪರಿಶುದ್ಧ ಸ್ಥಳ ಹೇಳಬೇಕಾದ್ರೆ ಅದು ನಮ್ಮ ಶರೀರ. ಇಲ್ಲಿ ಮೊದಲು ಶುದ್ಧವಾಗಬೇಕು. ಇಲ್ಲಿ ಶುದ್ಧವಾಗಿದೆ, ಅಲ್ಲಿ ಶುದ್ಧ ಇಟ್ಟುಕೊಂಡು ಏನು ಪ್ರಯೋಜನ ಇಲ್ಲ ಪ್ರಿಯರೇ. ದೇವ್ರು ನಿಜವಾಗಿ ವಾಸಿಸುವ ಸ್ಥಳ ಇದು, ನಮ್ಮ ಗರ್ಭಗುಡಿ, ನಮ್ಮ ಶರೀರ. ಇದನ್ನು ಪವಿತ್ರವಾಗಿ ಇಟ್ಕೊಳ್ಬೇಕೆಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಬೇಕೆಂದೇ ಮಾಡುವಂಥ ಪಾಪ, ನಾವು ಈಗ ಧ್ಯಾನಿಸುವಂಥದ್ದಿರುವಂಥದ್ದು ಗೊತ್ತಿದ್ದು ಮಾಡುವಂಥ ಪಾಪ ಅಂತ ಗೊತ್ತು, ನಾನು ಪಾಪಕ್ಕೆ ಮಾಡುತ್ತೆಗೆ ಮುಂದಾಗುವಂಥದ್ದು ಅಲ್ಲಲ್ಲಿಯ. ಅದಕ್ಕಾಗಿ ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ ಪ್ರಿಯರೇ. ಓಕೆ, 6ನೇದಾಗಿ ಕೀರ್ತನೆ 98 ಕ್ರಿಯಾ ಪಾಪಗಳ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ ನಾವು. ಸಾಮ್ಸ್ ಚಾಪ್ಟರ್ 99:8 ವರ್ಡ್ಸ್. ಕೀರ್ತನೆ 98ನೇ ವಾಕ್ಯ. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. 6ನೇದಾಗಿ ಅಲ್ಲಲ್ಲಿಯ ಗುಪ್ತ ಪಾಪಗಳು, ರಹಸ್ಯ ಪಾಪಗಳು. ನಮ್ಮ ವೈಯಕ್ತಿಕ ಜೀವಿತ ಅನೇಕ ಸಲ ಪತ್ನಿಗೆ ಗೊತ್ತಿರಲ್ಲ, ಪತಿಗೆ ಗೊತ್ತಿರಲ್ಲ, ಮಕ್ಕಳಿಗೆ ಗೊತ್ತಿರಲ್ಲ, ತಂದೆ ತಾಯಿ ಗೊತ್ತಿರಲ್ಲ. ನಾವು ಕುಟುಂಬದಲ್ಲಿ ವಾಸಿಸುವ ಯಾವುದೇ ಸದಸ್ಯರಿಗೂ ಅನೇಕ ಸಲ ವೈಯಕ್ತಿಕವಾದ ಜೀವಿತ ಗೊತ್ತಿರಲ್ಲ. ಅಲ್ಲಲ್ಲಿಯ ಆದ ನಮ್ಮ ರಹಸ್ಯ ಜೀವಿತ ದೇವರ ಮುಂದೆ ಬಿಡಿಸಲ್ಪಟ್ಟ ರೀತಿಯಲ್ಲಿ ಇದೆ. ಒಂದು ವಾಕ್ಯ ಓದಿ, ಯೆರೆಮೀಯ 23:14ನೇ ವಾಕ್ಯ. ಬುಕ್ ಆಫ್ ಜೆರೆಮಯ ಚಾಪ್ಟರ್ 23:24. ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದನು ಗುಪ್ತ ಸ್ಥಳಗಳಲ್ಲಿ ತನ್ನನ್ನು ಮರೆಮಾಡಿಕೊಂಡಾನೆ. ಇನ್ನೊಂದು ವಾಕ್ಯ, ಡ್ಯಾನಿಯಲ್ 2:22, ಡ್ಯಾನಿಯಲ್ 2:22. ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ. Hebrew 4:13.
ಇಬ್ರಿಯ 4:13, Hebrew 4:13, ಇಬ್ರಿಯ 4:13. ನಾವು ಯಾವಾತನಿಗೆ ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ ಇದೆ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಹೌದು, ಯಾಕಂದ್ರೆ 2 Corinthians 5:10 ಹೇಳ್ತದೆ, ದೇಹದ ಮೂಲಕ ನಡೆಸಿರುವ ಎಲ್ಲಾ ಸಂಗತಿಗಳಿಗೆ ದೇವರ ಮುಂದೆ ಸರಿಯಾದ ಪ್ರತಿಫಲ ಹೊಂದುವುದಕ್ಕಾಗಿ ನಾವು ಲೆಕ್ಕ ಒಪ್ಪಿಸ್ಲಿಕ್ಕೆ ಇದೆ ಅಂತೆ. ಓದಿ 2 Corinthians 5:10, 2 Corinthians 5:10. ಯಾಕೆಂದರೆ ಪ್ರತಿಯೊಬ್ಬನು ಶರೀರದ ಮೂಲಕ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲ ಹೊಂದುವುದನ್ನು ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಬೇಕು. ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಪ್ರತಿಫಲ ಹೊಂದುವುದಕ್ಕಾಗಿ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಕಾಣಿಸಿಕೊಳ್ಳಬೇಕೆಂಬುದಾಗಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಬೇಕೆಂದೇ ಮಾಡುವಂಥ ಪಾಪ, 6ನೇದಾಗಿ ಕೀರ್ತನೆ 98ರಲ್ಲಿ ಗುಪ್ತ ಪಾಪ ಅಲ್ಲ ರಹಸ್ಯ ಪಾಪ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಲ್ಲಿ ದಾವೀದನು ರಹಸ್ಯವಾಗಿ ತನ್ನ ಈ ಬೆಟ್ಟಕ್ಕೆ ವ್ಯಭಿಚಾರ ಪಾಪ ಮಾಡಿ ಯಾರಿಗೂ ಗೊತ್ತಿಲ್ಲ. ಅದು ಪರಲೋಕದ ದೇವರದನ್ನು ಕಂಡನು, ದೇವರದನ್ನು ನೋಡುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಆದರೆ ದೇವರಿಗೆ ದಾವೀದನ ಮೇಲೆ ಪ್ರೀತಿ ಇದ್ದರಿಂದ ನಾತಾನನನ್ನು ಎಚ್ಚರಿಸುವುದಕ್ಕಾಗಿ ಕಳಿಸುವಂತ ನೋಡ್ತೇವೆ. ನಾತನ ಎಚ್ಚರಿಸಿದಾಗ ಮಾನಸಾಂತರ ಪಡುವಂತಹ, ಅಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರು ಕ್ಷಮೆ ಕೇಳುವಂತಹ ದಾವೀದನನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನೋಡಿ ಇಬ್ರಿಯ 13:22ರಲ್ಲಿ ಈಶೆಯನ ಮಗನಾದ ದಾವೀದ ನನಗೆ ಸಿಕ್ಕಿದ, ಅವನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ ಅಂತ ದೇವರು ಸಾಕ್ಷಿ ಕೊಡ್ತಾನೆ. 1 Kings chapter 15:3-4 ಓದ್ತೇವೆ. ಒಂದೇ ಒಂದು ಜೀವಿತದ ತಪ್ಪು ಮಾಡಿದ ಊರಿಯನ ಹೆಂಡತಿಯಾದ ವಿಷಯದಲ್ಲಿ ಮಾಡಿದ ತಪ್ಪು ಬಿಟ್ಟರೆ ಅವನ ಜೀವಮಾನವಿಲ್ಲ, ದೇವರ ಚಿತ್ತಾನುಸಾರ ನಡೆದ ಅಂತ ಅಲ್ಲಿ ಕೂಡ ದೇವರು ದಾವೀದನ ಕುರಿತು ಸಾಕ್ಷಿ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ದೇವರು ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವಾಗ, ಪವಿತ್ರಾತ್ಮನ ಮೂಲಕ ವಾಕ್ಯದ ಮೂಲಕ ತಪ್ಪಿ ತೋರಿಸುವಾಗ ಅಲ್ಲೇನೋ ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು ಆ ಪಾಪಗಳನ್ನು ಅರಿಕೆ ಮಾಡಿ ನಾವು ಬಿಟ್ಟು ಬಿಡಬೇಕು ಪ್ರಿಯರೇ. ರಹಸ್ಯ ಪಾಪಗಳು ಎಂಬುದಾಗಿ ನಾವಿಲ್ಲಿ ನಾವು ಕಾಣ್ತಾ ಇದ್ದೇವೆ. 7ನೇದಾಗಿ ನಾವು ಮಾರ್ಕನ ಸುವಾರ್ತೆ 3:30 ವಾಕ್ಯ ಓದುವ ಕ್ರಿಯೆಯ ಪಾಪಗಳು. 2 ವಿಧವಾದ ಪಾಪಗಳ ಕುರಿತಾಗಿ ಜ್ಞಾನಿಸ್ತಾ ಇದ್ದೇವೆ. ಒಂದನೇದು 2 ವಿಧವಾದ ಪಾಪಗಳು. ಒಂದನೇದು ಜನ್ಮ ಪಾಪ, 2ನೇದು ಕ್ರಿಯೆ ಪಾಪ. ಈ ಕ್ರಿಯೆಯ ಪಾಪಗಳಲ್ಲಿ ಈಗಾಗಲೇ 6 ವಿಷಯಗಳನ್ನು ಕಲಿತೇವೆ. 7ನೇದಾಗಿ ಶಾಶ್ವತ ಪಾಪ. ಮಾರ್ಕ 3:30, ಮಾರ್ಕ್ 3:30. ಪವಿತ್ರಾತ್ಮನ ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದುವನು, ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು. ಇಲ್ಲಿ ಸ್ಪಷ್ಟವಾಗಿ ನಾವು ಓಡ್ತಾ ಇದ್ದೇವೆ. ಎಷ್ಟೋ ಜನ ನೋಡಿದ್ದೇನೆ, ಅನ್ಯ ಭಾಷೆಗೆ ವಿರುದ್ಧವಾಗಿ ಮಾತಾಡುವಂಥದ್ದನ್ನು ಕಂಡಿದ್ದೇನೆ ಪ್ರಿಯರೇ. ಎಷ್ಟೋ ಕಮೆಂಟ್ಗಳನ್ನು ಹಾಕ್ತಾರೆ, ಈ ಕಪ್ಪೆ ಆತ್ಮ ಎಂಬುದಾಗಿ ಹೇಳಿಕೊಂಡು ನೆಗಾಡುವಂಥ ತಮಾಷೆ ಮಾಡುವಂಥದ್ದು. ನೀವು ನಂಬುವುದಿಲ್ವಾ? ನಂಬೇಡಿ. ಅದು ಯಾರು ನಂಬ್ತಾರೆ, ಯಾರು ಮಾಡ್ತಾರೆ, ಅವರಿಗೆ ವಿರೋಧವಾಗಿ ಮಾತಾಡಬೇಡ್ರಿ. ಯಾಕಂದರೆ ನೀವು ವಿರೋಧವಾಗಿ ಅವರಿಗೆ ಅಲ್ಲ, ಯಾರಿಗೆ ಮಾತಾಡ್ತೀರಿ? ನೀವು ಪವಿತ್ರಾತ್ಮನಿಗೆ ವಿರುದ್ಧ ಮಾತಾಡುವಂಥದ್ದು. ನೀವು ಬೇಕಾದರೆ ವಾಕ್ಯ ತೋರಿಸ್ತೇನೆ. ನಮ್ಮ ಮತ್ತಾಯನ ಸುವಾರ್ತೆ ನಾವು 12ನೇ ಅಧ್ಯಾಯ 22ನೇ ವಾಕ್ಯದಿಂದ ನಾವು 29 ವಾಕ್ಯದವರೆಗೆ ಒಂದೊಂದಾಗಿ ವಾಕ್ಯ ಓದಿಕೊಂಡು ಹೋಗೋಣ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವೀದ ಕುಮಾರನೇನು ಎಂದು ಮಾತಾಡುತ್ತಿದ್ದರು. ಆದರೆ ಫರಿಸಾಯರು ಅದನ್ನು ಕೇಳಿ ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು. ನೋಡಿ, ದೇವರಿಂದ ಸ್ವಸ್ಥತೆ ಹೊಂದುವಾಗ, ಡಿವೈನ್ ಹೀಲಿಂಗ್ ನಡೆಯುವಾಗ ಅದಕ್ಕೆ ವಿರುದ್ಧವಾಗಿ ಕೇವಲ ಆ ದಿನಗಳಲ್ಲಿ ಈ ಯೋಧ್ಯರು ಮಾತಾಡಿದ್ದು ಮಾತ್ರ ಅಲ್ಲ, ಈ ಶಾಸ್ತ್ರಿ ಪರಿಸರ ಮಾತಾಡಿದ್ದು ಮಾತ್ರ. ಇವತ್ತಿನ ದಿನಗಳಲ್ಲಿ ಶಾಸ್ತ್ರಿ ಪರಿಸರ ಆಗಿರುವಂಥ ಎಷ್ಟೋ ಜನರಿದ್ದಾರೆ ಡಿವೈನ್ ಹೀಲಿಂಗ್ ವಿರುದ್ಧವಾಗಿ ಮಾತಾಡುವವರು. ಸೈತಾನಿಂದ ಗುಣ ಆಗ್ತಾರೆ, ಸೈತಾನನಿಗೆ ಗುಣ ಆಗ್ತದೆಂಬ ನಂಬಿಕೆ ಇವರಿಗಿದೆ. ಸೈತಾನಿಂದ ಅದು ಗುಣ ಆಯ್ತು ಅಂತ ಹೇಳ್ತಾರೆ. ಆ ಯೋಧರಿಗೆ ಬೆಲ್ಜೆಬೂಲನು ಬಿಡುಗಡೆ ಮಾಡ್ತಾ ನಂಬಿಕೆ ಇತ್ತು. ಆಗ ದೇವರಿಗೆ ಶಕ್ತಿ ಇಲ್ವಾ? ದೇವರು ಬಿಡುಗಡೆ ಮಾಡುವುದಿಲ್ವಾ? ದೇವರ ಸ್ವಭಾವವೇ ಗುಣ ಮಾಡುವಂಥದ್ದು, ಒಳ್ಳೆಯದು ಮಾಡುವಂಥದ್ದು. ಅದಕ್ಕೆ ದಾವೀದನು ಹೇಳ್ತಾನೆ 118 ಕೀರ್ತನೆ 1-2 ವಾಕ್ಯ ಮತ್ತು 119 ಕೀರ್ತನೆ 68ನೇ ವಾಕ್ಯದಲ್ಲಿ, ನೀನು ದೇವರೇ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡು ಎಂಬುದಾಗಿ ಅಲ್ಲಿ ದಾವೀದನು ದೇವರು ನೋಡಿ ಹೇಳ್ತಾ ಇದ್ದಾನೆ. ಅಂದರೆ ದೆವ್ವ ಸೈತಾನ ಗುಣ ಮಾಡ್ತಾನೆ ನಂಬ್ತಾರೆ ಇವರು, ದೇವರು ಗುಣ ಮಾಡ್ತಾನೆ ನಂಬಿಕೆ ಇವರಿಗಿಲ್ಲ. ಸ್ವಸ್ಥತೆಗಳಾಗುವಾಗ ಇದು ದೆವ್ವ ಮಾಡಿದ್ದು, ಸೈತಾನ ಮಾಡಿದಂತ ಹೇಳ್ತಾರೆ. ಹಾಲಲ್ಯ ಕ್ಯಾನ್ಸರ್ ಕಾಯಿಲೆ ಗುಣ ಆಗುವಾಗ ಬೇರೆ ಬೇರೆ ಗುಣ ಸೌಖ್ಯಗಳು ಅದ್ಭುತ ನಡೀಬೇಕಂದ್ರೆ ಅದ್ಭುತಗಳ ಕುರಿತಾಗಿ ಸತ್ಯವೇದ ಎಲ್ಲ ಕಡೆ ನೋಡ್ತೇವೆ ನಾವು.
ಆ ದಿನಮಾನಗಳು ಯೇಸು ಮಾಡಿದ, ನಂತರ ಶಿಷ್ಯರು ಮಾಡಿದರು, ನಂತರ ಸಭೆಗೆ ಆತನು ವರಗಳನ್ನು ಕೊಟ್ಟಿದ್ದ 9 ವರಗಳನ್ನು ಕೊಟ್ಟಿದ್ದಾನೆ. ಇವತ್ತು ಕ್ರಿಸ್ತನ ಸಭೆ ಮೂಲಕ, ಸೇವಕರ ಮೂಲಕ, ದೇವಜನ ಮೂಲಕ ಅದ್ಭುತ ನಡೀತದೆ. ಮಾರ್ಕ್ 16ನೇ ಅಧ್ಯಾಯ 17, 18ರಲ್ಲಿ ಏನು ಹೇಳ್ತಾರೆ ನೋಡಿ. ಮಾರ್ಕ್ 16, 17, 18. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು. ಯಾರಿಂದ? ನಂಬುವವರಿಂದ. ನೀನು ನಂಬುವವನಾದ್ರೆ ಯೇಸು ಸ್ವಾಮಿಯನ್ನು, ಆತನ ವಾಕ್ಯವನ್ನು, ನಿನ್ನಿಂದ ಅದ್ಭುತ ನಡೀತದೆ. ಓಕೆ, ಒಂದು ಓದಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಬಿಡಿಸ್ತಾರೆ. ಹೊಸ ಭಾಷೆಗಳಿಂದ ಮಾತಾಡ್ತಾರೆ, ಹಾವುಗಳನ್ನು ಎತ್ತಾರೆ. ವಿಷ ಪದಾರ್ಥವೇನಾದರೂ ಕುಡಿದ್ರೆ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. ಗುಣ ಆಗೋದು. ಈಗ ಕಳೆದ ಈ ಬೆನಿನ್ ಬಂದಾಗ, ಈ ಬಾಂಬೆಯಲ್ಲಿ ಪಾಸ್ಟರ್ ಬೆನಿನ್ ಅವರು ಬಂದಾಗ ನಮ್ಮ ಸಭೆಯಿಂದ ಕೆಲವರು ಹೋಗಿದ್ರು. ಹಾಗೆ ನಮ್ಮ ಸಹೋದರ ಪ್ರಸಾದ್ ಅವರು ಹೋಗಿದ್ರು. ಅವ್ರಿಗೆ ಯಾರೋ ಒಬ್ಬರು ಸಿಕ್ಕಿದ್ರಂತಲ್ಲಿ ಒಂಟಿಯರಾಗಿ, ಸುಮ್ಮನೆ ವಾಗ್ವಾದ ಮಾಡ್ತಿದ್ರಂತೆ. ಅವ್ರು ಹೇಳಿದ್ರಂತೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಕೆಂದು ಎಲ್ಲಿ ಇದೆ ಎಂಬುದಾಗಿ. ಕೊನೆಗೆ ಪ್ರಸಾದ್ ಅವರು ನನಗೆ ಕರೆ ಮಾಡಿ ಕೇಳಿದರು, ಪಾಸ್ಟರ್ ಎಲ್ಲಿದೆ ವಾಕ್ಯ ಸ್ವಲ್ಪ ಹೇಳ್ತೀರಾ? ಒಬ್ಬ ವ್ಯಕ್ತಿ ನನ್ನೊಟ್ಟಿಗೆ ವಾಗ್ವಾದ ಮಾಡ್ತಾ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ನಾನು ಈ ವಾಕ್ಯ ತೋರಿಸಿದೆ. ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಕು. ಹಾಗೆ ರೋಗಿಗಳ ಮೇಲೆ ಅಂದರೆ ತಲೆ ಮೇಲೆ ಬೇಕಾದ್ರೆ ಇಡು, ಭುಜದ ಮೇಲೆ ಇಡು, ಹೊಟ್ಟೆ ಮೇಲೆ ಇಡು, ಕಾಲುಗಳ ಮೇಲೆ ಎಲ್ಲಿ ಬೇಕಾದರೆ ಇಡು. ಅವ್ರ ಕೈ ಇಟ್ಟು ಪ್ರಾರ್ಥಿಸಬೇಕಂತ ವಾಕ್ಯ ಹೇಳ್ತಾ ಇದೆ. ನಾನು ಅವರಿಗೆ ತಿಳಿಸಿದೆ, ಮತ್ತು ಅವರ ಹತ್ರ ಅವರು ಮಾತಾಡಿರಬೇಕು. ಮತ್ತೆ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಅಲ್ಲಲ್ಲಿಯ ಅನೇಕರು ವಾಗ್ವಾದ ಪ್ರಿಯರು ಇರ್ತಾರೆ. ಸುಮ್ಮನೆ ಈ ರೋಗ ದೆವ್ವದಿಂದ ಗುಣವಾಯಿತು, ಸೈತಾನನಿಂದ ಗುಣ ಆಯಿತು, ಮಾಟ ಮಂತ್ರದಿಂದ ಗುಣ ಆಯಿತು. ದೇವರಿಗೆ ಶಕ್ತಿ ಇಲ್ವಾ ಪ್ರಿಯರೇ? ನಮ್ಮ ದೇವರು ಸರ್ವಶಕ್ತನು. ಆಗ ಅದ್ಭುತ ಮಾಡಿದ, ಈಗ ಅದ್ಭುತವನ್ನು ಮಾಡ್ತಾನೆ, ಇನ್ನು ಮುಂದೆ ಆತನು ಮಾಡ್ತಾನೆ. ಜೀವಿಸುವ ದೇವರು, ಆತನ ಸ್ವಭಾವ ಗುಣಪಡಿಸುವಂಥದ್ದನ್ನು ನಂಬಬೇಕು. ಅದರ ವಿರುದ್ಧವಾಗಿ ನಾವು ಮಾತಾಡಲಿಕ್ಕೆ ಹೋಗಬಾರ್ದು. ಅದರ ವಿರುದ್ಧ ಮಾತಾಡಿದರೆ ಪವಿತ್ರಾತ್ಮನಿಗೆ ವಿರುದ್ಧ ನಾವು ಮಾತಾಡಿದ ಹಾಗೆ, ದೂಷಣೆ ಮಾಡಿದ ಹಾಗೆ ಆಗುತ್ತದೆ. ಅನ್ಯ ಭಾಷೆಗೆ ವಿರುದ್ಧ ಮಾತಾಡೋದು, ಸ್ವಸ್ಥತೆಗೆ ವಿರುದ್ಧ ಮಾತಾಡೋದು, ಅಭಿಷೇಕಕ್ಕೆ ವಿರುದ್ಧ ಮಾತಾಡೋದು, ಅಭಿಷೇಕದ ಬಗ್ಗೆ ಕೂಡ ನಾವು ನೋಡ್ತಾ ಇದ್ದೇವೆ. ಇವೆಲ್ಲದರ ಬಗ್ಗೆ ವಿರುದ್ಧ ಮಾತಾಡೋದು ಏನಾಗಿದೆ? ದೇವ ದೂಷಣೆ. ಪವಿತ್ರಾತ್ಮ ವಿರುದ್ಧವಾಗಿ ಮಾತಾಡಿದ ಹಾಗೆ ನಾವು ಎಲ್ಲ ಕಾರ್ಯ ಇವತ್ತು ಮಾಡುವಂಥ ಸಭೆಯಲ್ಲಿ ಪವಿತ್ರಾತ್ಮನಾಗಿ ತ್ರೇಕತ್ವದ 3ನೇ ವ್ಯಕ್ತಿಯಾದಂಥ ಪವಿತ್ರಾತ್ಮ ದೇವರು ಇವತ್ತು ಈ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಇದನ್ನು ನಂಬಬೇಕು. ಒಂದು ನೀವು ನಂಬುವುದಿಲ್ಲವಾ? ಸುಮ್ಮನಿರಿ, ಬಾಯಿ ಮುಚ್ಚಿ ಸುಮ್ಮನಿರಿ. ಸುಮ್ಮನೆ ವಿರೋಧ ಮಾತಾಡಲಿಕ್ಕೆ ಹೋಗಬೇಡಿ. ಸ್ವಸ್ಥತೆ ನಂಬದಿದ್ದರೆ, ಅನ್ಯ ಭಾಷೆ ನೀವು ನಂಬದಿದ್ದರೆ, ದೆವ್ವಗಳನ್ನು ಬಿಡಿಸುವಂಥದ್ದನ್ನು ನಂಬದಿದ್ದರೆ ನೀವು ಸುಮ್ಮನಿರಿ. ನೀವು ನಂಬುವುದಿಲ್ವ? ಸುಮ್ಮನಿರಿ. ಬಾಯಿ ಬಿಚ್ಚಿ ಸುಮ್ಮನೆ ಪಾಪ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಲ್ಲಿಯ ಬಾಯಿ ತೆರೆದು ಪಾಪ ಮಾಡಲಿಕ್ಕೆ ಹೋಗಬೇಡಿ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ಮ್ಯಾಥ್ಯೂ ಚಾಪ್ಟರ್ 12 ಕಂಟಿನ್ಯೂ, ಮುಂದುವರೆದ ಭಾಗ. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿದ ಹಾಗಾಯಿತು. ಇಲ್ಲಿ ಸ್ಪಷ್ಟವಾದ ಒಂದು ಪ್ರಕಟಣೆ ಯೇಸು ಕೊಡ್ತಾ ಇದ್ದಾನೆ ಅವರಿಗೆ. ಅಲ್ಲಲ್ಲಿಯ ಸೈತಾನನ ಓಡಿಸ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಓಕೆ, ಮುಂದೆ ಓದಿ. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ಅವನ ರಾಜ್ಯ ಹೇಗೆ ಉಳಿತದೆ? ನಾನು ಬೆಲ್ಜೆಬೂಲನ ಬಲದಿಂದ ಅಂದ್ರೆ ದೆವ್ವಗಳ ಒಡೆಯನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವರಾಗುವರು. ಅವರೇ ನಿಮಗೆ ನ್ಯಾಯ ತೀರಿಸುವರು ಎಂದು ಹೇಳ್ತಾ ಇದ್ದಾನೆ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು. ಯೇಸು ಯಾರ ಬಲದಿಂದ ಬಿಡಿಸ್ತಾ ಇದ್ದ? ದೇವರ ಆತ್ಮನ ಬಲದಿಂದ. ನಮ್ಮ ಸ್ವಂತ ಮಾನುಷಿಕ ಬಲದಿಂದ ಪ್ರಿಯರೇ ದೆವ್ವ ಬಿಡಿಸ್ಲಿಕ್ಕೆ ಆಗಲ್ಲ, ರೋಗ ಸ್ವಸ್ಥತೆ ಕೊಡ್ಲಿಕ್ಕೆ ಆಗಲ್ಲ. ಸ್ವಸ್ಥತೆ ಕೊಡುವವರು ನಾವಲ್ಲ. ಅಲ್ಲ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಪ್ರೈಸ್ ಗಾಡ್. ಸ್ವಸ್ಥತೆ ಬಿಡುಗಡೆ ಕೊಡುವವರು ನಾವಲ್ಲ. ಕಳೆದ ದಿವಸಗಳಲ್ಲಿ ಒಬ್ಬ ವ್ಯಕ್ತಿಗೆ, ಈಗ ಅಲ್ಲ, ಒಂದು ಕೆಲವು ತಿಂಗಳಾಯಿತು,
ಒಬ್ಬ ವ್ಯಕ್ತಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಿದೆ. ಕ್ಯಾನ್ಸರ್ ರೋಗದಲ್ಲಿ ನರಳುತ್ತೆ ಒಂದು ವ್ಯಕ್ತಿಗೋಸ್ಕರ ಫೋನಲ್ಲಿ ಕರೆ ಮಾಡಿದೆ. ಮತ್ತು ನಾನು ಒಂದು ಸಲ ಒಬ್ಬ ವ್ಯಕ್ತಿಗೋಸ್ಕರ ಪ್ರೇಯರ್ ಮಾಡಿದರೆ ಅವರು ಹೇಳುವವರೆಗೆ ಬಿಡುಗಡೆ, ಅವರಿಗೆ ಸ್ವಸ್ಥತೆ ಆಯ್ತು ಅಂತ ಸಾಕ್ಷಿ ಹೇಳುವಕ್ಕೆ ನನ್ನ ಪ್ರಾರ್ಥನೆ ನಾನು ಅವರಿಗೋಸ್ಕರ ನೆನಪಿಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಕೆಲವು ದಿವಸಗಳ ನಂತರ ಅವರು ನನಗೆ ಫೋನ್ ಮಾಡಿದರು. ಅವ್ರು ಹೇಳಿದರು, ನನಗೆ ಸ್ವಸ್ಥತೆ ಆಯಿತು. ಅದು ಒಂದು ನನಗೆ ಗೊತ್ತು, ಅಲ್ಲಿ ಯಾರು ಕೆಲಸ ಮಾಡಿದ್ದು, ಯಾರು ಕ್ರಿಯೆ ಮಾಡಿದ್ದು, ಕರ್ತನಾದ ಯೇಸು ಸ್ವಾಮಿ. ಎಷ್ಟೋ ನನ್ನ ಸೇವೆ ಅನುಭವದಲ್ಲಿ ನೋಡಿದ್ದೇನೆ ಪ್ರೇಯರ್. ವ್ಯಕ್ತಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಕೆಲವೊಮ್ಮೆ ಫೋನ್ಗಳಲ್ಲಿ ಪ್ರೇಯರ್ ಮಾಡ್ತೇನೆ, ಮತ್ತು ಕೆಲವೊಮ್ಮೆ ಅವ್ರದ್ದು ಮರೆತು ಹೋಗ್ತದೆ ನಮಗೆ. ಹಾಗಾದರೆ ಇಡೀ ನಾನು ತುಂಬ ದೇಶಗಳನ್ನು ಸುತ್ತಿ ಅನೇಕರಿಗೋಸ್ಕರ ಪ್ರಾರ್ಥನೆ, ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು, ಮರೆತು ಹೋಗ್ಬೋದು. ನಾನು ಮರೆತು ಹೋದರೂ ಯೇಸು ಸ್ವಾಮಿ ಮರೆತು ಹೋಗಲ್ಲ. ಸ್ವಲ್ಪ ದಿವಸಗಳ ನಂತರ ಅವ್ರು ಬಂದು ನನಗೆ ಫೋನ್ ಮಾಡಿ ಹೇಳ್ತಾರೆ, ನನಗೆ ಸ್ವಸ್ಥತೆ ಆಗಿದೆ ಎಂಬುದಾಗಿ. ಹಾಗೆ ಯಾರು ಈ ಸ್ವಸ್ಥತೆ ಕೊಟ್ಟದ್ದು? ಕರ್ತನ ಯೇಸು ಸ್ವಾಮಿ. ಪಾಸ್ಟರ್ ಸುನೀಲ್ ಅಲ್ಲ. ಮತ್ತು ಯಾವುದೇ ದೇವಸೇವಕವನ್ನು ಕ್ರಿಯೆ ಮಾಡಲಿಕ್ಕೆ ಆಗಲ್ಲ ಪ್ರಿಯರೇ. ನಾವು ಯೇಸು ಸ್ವಾಮಿಯ ಕೈಯಲ್ಲಿರುವಂಥ ಆಯುಧಗಳಾಗಿದ್ದೇವೆ. ಎಲ್ಲ ಮಹಿಮೆಗೆ ಯೋಗ್ಯನು ಆತನು, ಕ್ರಿಯೆ ಮಾಡುವನು ಆತನಾಗಿದ್ದಾನೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಮೇಲೆ ಪವಿತ್ರಾತ್ಮನ ಬಲದಿಂದ ನಾನು ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯ ನಿಮ್ಮಲ್ಲಿ ಬಂದಾಯಿತು. ಮುಂದೆ ಓದಿ 29ನೇ ವಾಕ್ಯ ಮುಗಿಲಿಲ್ಲ, 28 ವಾಕ್ಯ, 28 ಮುಗಿಲಿಲ್ಲ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ. ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದರಿಸುವನಾಗುತ್ತಾನೆ. ಆದ ಕಾರಣ ಇಲ್ಲಿ ಗಮನವಿಟ್ಟು ಕೇಳಿ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ 31 ವಾಕ್ಯ ಜ್ಞಾಪಕ ಕಟ್ಟಿಕೊಳ್ಳಿ. ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಅಲ್ಲಲ್ಲಿಯ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪವಿತ್ರಾತ್ಮನನ್ನು ದೂಷಿಸುವಂಥ ಪಾಪಗಳು ನಾವು ನೋಡ್ತೇವೆ. ದೇವರ ದೂಷಣೆ ಮಾಡುವಂಥ ಅನೇಕ ಪಾಪಗಳನ್ನು ಅನೇಕ ಸಲ ನಾವು ಗೊತ್ತಿಲ್ಲದೆ ನಮ್ಮ ಶಾಶ್ವತ ಪಾಪ. ಮಾರ್ಕ 3:30 ವಾಕ್ಯದ ಆಧಾರದಲ್ಲಿ ನಾವು ಕಲಿತಿದ್ದೇವೆ ಶಾಶ್ವತ ಪಾಪ ಎಂಬುದಾಗಿ. ಆದ ಕಾರಣ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾವತ್ತು ಸ್ವಸ್ಥತೆಗೆ ವಿರುದ್ಧವಾಗಿ, ಸ್ವಸ್ಥತ ಸೇವೆಗೆ ವಿರುದ್ಧವಾಗಿ, ದುರಾತ್ಮದ ಬಿಡುಗಡೆ ಸೇವೆಗಾಗಿ ನಾನು ಸತ್ಯವಾಗಿ ಹೇಳ್ತೇನೆ, ಕಳೆದ ಕೆಲವು ದಿವಸಗಳಿಂದ ಒಂದು ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಡಿಯೋ ಕಾಲಲ್ಲಿ ಡೆಲಿವರೀಸ್ ಮಾಡ್ತಾ ಇದ್ದೇನೆ ಪ್ರಿಯರೇ. ಅವರ ಅವಸ್ಥೆ ನೋಡುವಾಗ ತುಂಬ ದುಃಖ ಆಗ್ತದೆ. ಒಂದು ತಾಯಿ ಮಗ ಪ್ರಿಯರೇ, ಅಲ್ಲಲ್ಲಿಯ ಖಂಡಿತವಾಗಿ ಅಲ್ಲಲ್ಲಿಯ ನಾನು ಈ ರೀತಿಯಲ್ಲಿ ಇರೋ ಅನೇಕರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಫೋನಲ್ಲಿ ಕರೆ ಮಾಡಿದಾಗಲೂ ಕೆಲವರ ದುರಾತ್ಮಗಳು ಬಿಟ್ಟು ಹೋಗಿವೆ. ಮಂತ್ರವಾದ ಶಕ್ತಿಗಳಿಂದ ಅಲ್ಲಲ್ಲಿ ಅವರು ಬಿಡುಗಡೆ ಹೊಂದೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಪ್ರಿಯರೇ. ಅದು ಇವನ್ ಕೈ ಇಟ್ಟು ಪ್ರಾರ್ಥಿಸುವಾಗಲೂ ಅನೇಕ ಸಮಯಗಳಲ್ಲಿ ಬಿಡುಗಡೆ ಸಿಕ್ಕಿದೆ. ಆದರೆ ಅಲ್ಲಲ್ಲಿ ನೀವು ಯಾರು ನಂಬ್ತಾರೋ ನಂಬುವುದಿಲ್ಲ, ಅದು ಅವರಿಗೆ ಬಿಟ್ಟ ವಿಚಾರ. ಆದರೆ ಒಂದು ಮಾತ್ರ ಸತ್ಯ, ಅಲ್ಲಲ್ಲಿ ಈ ಶಕ್ತಿಗಳು ಇದೆ. ಮೊನ್ನೆ ಈ ದಿವಸ ಯಾರೋ ನಮಗೆ ಒಂದು ಕಮೆಂಟ್ ಕಳಿಸಿದ್ದಾರೆ. ಏನಂದರೆ ನನಗೆ ಅಲ್ಲ, ನಮ್ಮ ಸಹೋದರ ಯಾವುದೋ ಮೊಬೈಲ್ಗೆ ಯಾವುದು ಮಂತ್ರವಾದದ ವಿಷಯದಲ್ಲಿ ಬರುವಾಗ, ಮಂತ್ರವಾದ ಶಕ್ತಿ ಯೇಸುವನ್ನು ಕ್ರೂಜೆ ಮಾಡೋದ ಮೂಲಕ ಹೋಯಿತು, ಈಗ ಮಂತ್ರವಾದ ಎಂಬುವಂಥದ್ದು ಇಲ್ಲ ಎಂಬುದಾಗಿ. ಆದರೆ ಅವರಿಗೆ ಅನೇಕ ಆಧಾರಗಳನ್ನು ನಾವು ತೋರಿಸಬಹುದು. ಪ್ರಕಟಣೆ 21:8 ಓದಿ, ರೆವಲ್ಯೂಷನ್ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು 9:21 ರೆವಲ್ಯೂಷನ್ 9:20-21. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಮಾಟ ಎಂಬುದು ಇದೆ ಪ್ರಿಯರೇ, ಕ್ರಿಯೆ ಇದೆ. ಅದನ್ನು ನಂಬಿ ಅಂತ ಹೇಳ್ತಾ ಇಲ್ಲ, ಅದು ಆ ಪವರ್ ಇದೆ. ಆದರೆ ದೇವರ ಮಕ್ಕಳಿಗೆ ಅದು ಮುಟ್ಲಿಕ್ಕೆ ಆಗಲ್ಲ. ಯಾರು ರಕ್ಷಣೆ ಹೊಂದಿದ್ದಾರೆ, ದೇವರಿಗೋಸ್ಕರ ನಿಂತಿದ್ದಾರೆ, ಪರಿಶುದ್ಧವಾಗಿ ಜೀವನ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆ ದೇವರ ಮಕ್ಕಳಿಗೆ ಶಕ್ತಿ ಮುಟ್ಲಿಕ್ಕೆ ಆಗಲ್ಲ. ಆ ಶಕ್ತಿಗಳನ್ನು ಮುರಿಯುವುದಕ್ಕಾಗಿ ದೇವರ ಮಕ್ಕಳಂದಿರು ಯೂಸ್ ಮಾಡ್ತಾನೆ, ಉಪಯೋಗ ಮಾಡ್ತಾನೆ. ಅಲ್ಲಲ್ವಿಯ
ಪ್ರೈಸ್ ದ ಲಾರ್ಡ್. ಆದ ಕಾರಣ ಈ ಎಲ್ಲವನ್ನು ನಂಬುವವರಿಗೆ ನಂಬಬಹುದು, ನಂಬದಿದ್ದರೆ ದಯಮಾಡಿ ಬಾಯಿಯನ್ನು ಮುಚ್ಚಿ ಸುಮ್ಮನಿರಬೇಕು ನಾವು. ಯಾಕಂದರೆ ಬಾಯಿ ತೆರೆದರೆ ನಾವು ಪಾಪ ಮಾಡುತ್ತೇವೆ. ಯಾರ ವಿರುದ್ಧ? ಪವಿತ್ರಾತ್ಮನಿಗೆ ವಿರುದ್ಧ ಶಾಶ್ವತ ಪಾಪ ನಾವು ಮಾಡಿದವರಾಗಿರ್ತೇವೆ ಎಂಬುದಾಗಿ ತಿಳ್ಕೋಬೇಕು. ಈಗ ನಾವು 2 ವಿಧವಾದ ಪಾಪಗಳ ಬಗ್ಗೆ ಕಲಿತಾ ಇದ್ದೇವೆ. ಒಂದು ಜನ್ಮ ಪಾಪ, ಎರಡನೇದು ಕ್ರಿಯಾ ಪಾಪ. ಕ್ರಿಯಾ ಪಾಪದಲ್ಲಿ 7 ವಿಷಯಗಳನ್ನು ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ ಪ್ರಿಯರೇ. ಮುಂದುವರೆದ ಭಾಗ ನಾಳೆ ನಾವು ಕಂಟಿನ್ಯೂ ಆಗಿ ಮುಂದಕ್ಕೆ ಧ್ಯಾನ ಮಾಡೋಣ. ದೇವರ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಹಲ್ಲಲ್ಲೂಯ ರಿಕೆಟಿ ರಿಮಾ ಸಂದು ರಿಬಾ. ಥ್ಯಾಂಕ್ ಯು ಜೀಸಸ್. ಹಲ್ಲಲ್ಲೂಯ. ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ನಿನ್ನ ಪಾಪಗಳನ್ನು, ತಪ್ಪುಗಳನ್ನು, ದೋಷಗಳನ್ನು ಕರ್ತನು ನಿನಗೆ ತೋರಿಸುವುದಾದರೆ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊ. ಯಾಕಂದರೆ ಇನ್ನೂ ಸಮಯ ಇಲ್ಲ, ಇನ್ನೂ ಸಾವಕಾಶವಿಲ್ಲ. ಹಲ್ಲಲುಯ್ಯ. ಯಾವಾಗ ಬೇಕಾದರೂ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬಹುದು. ಆತನು ಬರುವಾಗ ಮುಖ್ಯವಾದ ಸವಾಲು ಪ್ರಶ್ನೆ ಏನೆಂದರೆ, ನೀವು ಸಿದ್ಧವಾಗಿದ್ದೇವಾ? ಅದು ಇಂಪಾರ್ಟೆಂಟ್ ಆಗಿದೆ. ಸಿದ್ಧವಾಗಿದ್ದಂಥವರನ್ನು ಮಾತ್ರ ತನ್ನ ಜೊತೆಲಿ ಅದನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬರ್ತಾ ಇದ್ದಾನೆ. ಈ ಪಾಪದಲ್ಲಿ ಒಂದು ವೇಳೆ ಬಿದ್ದಿದ್ದರೆ ಅಲ್ಲಲ್ಲಿ ದೇವರ ವಿಷಯ ಕೇಳುವ, ಏಸಪ್ಪ ಈ ಪಾಪದಿಂದ ಬಿಡುಗಡೆ ಮಾಡು, ಈ ಪಾಪಕ್ಕೆ ವಿರುದ್ಧವಾಗಿ ಹಾಲಲ್ಲಿಯ ನಾನು ಹೋರಾಡ್ತಾ ಇದ್ದೇನೆ, ನನಗೆ ಒಂದು ಶಕ್ತಿ ಕೊಡು ಈ ಪಾಪಕ್ಕೆ ವಿರುದ್ಧ ಹೋರಾಡಲು, ಇದನ್ನು ಹೊರಗಡೆ ನಾನು ತಗೊಂಡು ಬಾ, ಇದಕ್ಕಾಗಿ ಪಶ್ಚಾತ್ತಾಪ ಕ್ಷಮಾಪಣೆ ಕೇಳಿಕೊಳ್ತಾನೆ. ನನಗೆ ನೀನು ಬೇಕು, ನನಗೆ ಪರಲೋಕ ರಾಜ್ಯ ಬೇಕು, ನನ್ನ ನಿತ್ಯ ಜೀವ ಬೇಕು, ನನಗೆ ಸಮಾಧಾನ ಬೇಕು, ನನಗೆ ಆರೋಗ್ಯ ಬೇಕು. ಕೇಳಿಕೊಳ್ಳ್ರಿ. ರಕ್ಕತೋಲಿ ಅಂತಲ್ಲ ಬಾ, ನಾನು ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರವಾಗಿ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಯಾರೆಲ್ಲ ಯಥಾರ್ಥವಾಗಿ ಮಾನಸಾಂತರ ಪಟ್ಟಿದ್ದಾರೆ, ನಿನ್ನ ಬಳಿಲಿ ಕ್ಷಮಾಪಣೆ ಕೇಳಿಕೊಂಡಿದ್ದಾರೋ ಅವರೆಲ್ಲ ರಕ್ತದ ಮೂಲಕ ತೊಳೆದು ಶುದ್ಧಿ ಮಾಡು. ಈ ಪಾಪದ ಬಂಧನದಿಂದ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಡಬೇಕೆಂಬುದಾಗಿ ಕರ್ತನಿಗೆ ಕೇಳಿಕೊಡ್ತಾ ಇದ್ದೇನೆ. ಅದರ ಜಯವನ್ನು ಕೊಡಬೇಕೆಂಬುದಾಗಿ ಕರ್ತನಿಗೆ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಮಾನವನ್ನು ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.